ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ಹರಿ ಹರಿದು ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಡೆಯ ಕರ ಬಿಡಿಸಿ ಬಂದ ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ನಿಗಿ ನಿಗಿವ ಹಗಲು ನೆಲ ಬಗೆವ ಬಯಲು ತೆರೆ ಸರಿವ ಮುಗಿಲು ಜಲ ಹರಿಸಿ ಬಂದ ತಗ ತಗಿಸಿ ಗುರಿವ ಶಿಕೆ ಎತ್ತಿ ಬಡಿವ ಉರಿ ಗಣ್ಣ ತೆರೆವ ಬಲ ಮನಕ್ಕೆ ತಂದ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ ನೀಡವ್ವ ಕೊಡುಗಲ್ಲ ಮ್ಯಾಲೆ ವಾರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಅಯ್ಯ ಕೋಲು ಮಂಡೆ ಜನ್ಮ ಬರೋ ವಾರಣ್ಯಕ್ಕೆ ದಯ ಮಾಡವರೋ ವಾರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಹರನಿಗೆ ಶರಣೆಂದೆ ಗುರುವಿಗೆ ಶರಣೆಂದೆ ಹರ ಹರ ಶಿವ ಶಿವ ಶಂಕರ ನಮ್ಮ ಮಾದೇವಗೆ ಶರಣೆಂದೆ ಕೋಲು ಮಂಡೆ ಜಂಗುಮ ದೇವರು ವಾರಣ್ಯಕ್ಕೆ ದಯ ಮಾಡವರ ಇಲ್ಲಿ ಕುಂತಿರೋ ನಿಂತಿರೋ ಹಿರಿಯರು ಕಿರಿಯರು ಮಕ್ಕಳು ಮರಿಗಳಿಗೆಲ್ಲ ಶರಣರಪ್ಪ ಶರಣು ಕುಂತವ್ರು ಕುಂತಂಗ ನಿಂತವ್ರು ನಿಂತಂಗ ಕಾಲ್ ಕೀಳ್ದಂಗ ಅಂಡಿ ಎತ್ತದಂಗ ನೋಡ್ಬೇಕು ನೋಡ್ರಿ ನಮ್ಮ ಆಟನ ಇದ್ದೀವ್ ನೋಡ್ರಿ ನಾವು ಹಾಡೋರು ಕುಣಿಯೋರು ಕುಣಿಸೋರು ನಗಿಸೋರು ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದೀವಿ ಸ್ವಾಮಿ ನಾವು ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದ್ ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಮ್ಮ ಆಟನ ದುಡಿಯ ಮಣಿ ಮಣಿಸಿ ಹೆಡೆಯ ಕರ ಬಿಡಿಸಿ ಬಂದ ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ಹರಿ ಹರಿದು ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಡೆಯ ಕರ ಬಿಡಿಸಿ ಬಂದ ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ನಿಗಿ ನಿಗಿವ ಹಗಲು ನೆಲ ಬಗೆವ ಬಯಲು ತೆರೆ ಸರಿವ ಮುಗಿಲು ಜಲ ಹರಿಸಿ ಬಂದ ತಗ ತಗಿಸಿ ಗುರಿವ ಶಿಕೆ ಎತ್ತಿ ಬಡಿವ ಉರಿ ಗಣ್ಣ ತೆರೆವ ಬಲ ಮನಕ್ಕೆ ತಂದ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ
Who's this? Nice fashion, yaar. ಹಲೋ ಬ್ರದರ್, ಇದು ಫ್ಯಾಷನ್ ಅಲ್ಲ, ನಮ್ಮ ಕತೆ ಹೇಳೋ ಪ್ಯಾಷನ್. Passion? ಕತೆ ಹೇಳೋದಾ? ಯಾರ್ ಕತೆ? ಈ ಲೇಟಾಗಿ ಬರೋರು ಹಿಂಗೆ ಲೇಟಾಗಿ ಬಂದು ಕೊಟ್ಟಿದ್ದ ಇಂಟ್ರೊಡಕ್ಷನ್ ಎಲ್ಲ ಅರ್ಥ ಕಳ್ಕೊಳಂಗೆ ಮಾಡ್ತಾರೆ. ಲೇ ಹುಡುಗ್ರ, ನಾವು ಆಗ್ಲೇ ಹೇಳಿದ್ವಲ್ಲೋ ಭಾರತ ಭಾಗ್ಯ ವಿಧಾತನ ಕತೆ ಹೇಳ್ತೀವಿ ಅಂತ. Hey, what does it mean? ಭಾರ್ಗವಿ ಭಾರ ಜಾಸ್ತಿ ಆಯ್ತಾ? ಅಯ್ಯೋ ನಿನ್ ಮಾಕಾದ್ಮೇಲೆ ಕಾಗಿ ಪಿಚ್ಚಿ ಬೀಳ. ಎಷ್ಟು ಬಡ್ಕೊಂಡ್ರು ಇವ್ರ ಅಪ್ಪ ಇವನನ್ನ ಆ ಸೀಮೆಗಿಲ್ಲದ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸ್ದ. ಇವೋ ಆ ಶಾಲೆಯಲ್ಲಿ ಏನು ಓದಿದ್ವೋ ಆ ಕಡೆ ಇಂಗ್ಲಿಷ್ನವರೂ ಆಗಿಲ್ಲ, ಈ ಕಡೆ ಕನ್ನಡದವರೂ ಆಗಿಲ್ಲ. ಲೇ ಇಡ್ಲಿ ಕೆಚಪ್ ಹಾಕೊಂಡು ತಿನ್ನೋನೆ, ಅದು ಭಾರ್ಗವಿ ಭಾರ ಜಾಸ್ತಿ ಆಯ್ತು ಅಲ್ಲ ಕಣೋ. ಭಾರತ ಭಾಗ್ಯ ವಿಧಾತ, ಇಟ್ಸ್ ಅಬೌಟ್ ಒನ್ ಹೂ ಶೇಪ್ಡ್ ಅವರ್ ಕಂಟ್ರೀಸ್ ಫ್ಯೂಚರ್. ಹೋ, ನಮ್ಮ ಫ್ಯೂಚರ್ ರೂಪಿಸಿದವರಾ? ಯಾರೋ ಸಾಫ್ಟ್ವೇರ್ ಇಂಜಿನಿಯರೇ ಇರ್ಬೇಕು. ಲೇ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಲೇ, ಸೋಷಿಯಲ್ ಇಂಜಿನಿಯರ್. ನಮ್ಮ ಸಮಾಜದ ಓರೆ ಕೋರೆಗಳನ್ನೆಲ್ಲ ನಟ್ಟು ಬೋಲ್ಟ್ಗಳನ್ನೆಲ್ಲ ತಿರುಗಿಸಿ ಸರಿ ಮಾಡಿ ಇವತ್ತಿನ ಸಮಾಜಕ್ಕೆ ಚಾಲನೆ ನೀಡಿದವರು ಅವರು. ಮಾತನಾಡಯ್ಯ ಭೂತ, ಮಾತನಾಡಯ್ಯ ದೂತ, ನಿನ್ನೆ ನಾಳೆಯ ಧ್ವನಿಯೇ ನಾಳೆ ಆಗೋದ ಹಿಂದೆ ಹಾಡೋ. ಹಿರಿಯ ಮಾತನ್ನಾಡೋ, ಒಡೆಯ ಮಾತನ್ನಾಡೋ. ಈ ಲೋಕವೆಲ್ಲ ನಿನ್ನ ಮಾತಿಗೆ ಕಾಯುತ್ತೈತೆ, ಈ ಲೋಕವೆಲ್ಲ ನಿನ್ನ ಮಾತಿಗೆ ಕಾಯುತ್ತೈತೆ. ಪಶ್ಚಿಮದ ದಿಕ್ಕಿನಲ್ಲಿ ಹೊಸ ಸೂರ್ಯನ ಬೆಳಕಿನಲ್ಲಿ ಹೊಸ ರತ್ನ ಹೊಳೆದಾನೆ. ಭೂಗೋಳದ ಬುದ್ಧಿವಂತರು, ಮನ ತುಂಬಿರೋ ಸಿರಿವಂತರು. ಭೂಗೋಳದ ಬುದ್ಧಿವಂತರು, ಮನ ತುಂಬಿರೋ ಸಿರಿವಂತರು. ಹುಡುಕುತ್ತ ಕಲ್ಕುತ್ತ ಹುಡುಕುತ್ತ ಕಲ್ಕುತ್ತ ಹುಡುಕುತ್ತ ಕಲ್ಕುತ್ತ ಬಳಲಿದರು. ಹುಡುಕುತ್ತ ತಡುಕುತ್ತ ಹುಡುಕುತ್ತ ತಡುಕುತ್ತ ಹುಡುಕುತ್ತ ತಡುಕುತ್ತ ಬಳಲಿದರು. ಭೂಗೋಳದ ಬುದ್ಧಿವಂತರು, ಮನ ತುಂಬಿರೋ ಸಿರಿವಂತರು. ಭೂಗೋಳದ ಬುದ್ಧಿವಂತರು, ಮನ ತುಂಬಿರೋ ಸಿರಿವಂತರು. ಹುಡುಕುತ್ತ ತಡುಕುತ್ತ ಹುಡುಕುತ್ತ ಹುಡುಕುತ್ತ ತಡುಕುತ್ತ ಬಳಲಿದರು. ಹುಡುಕುತ್ತ ತಡುಕುತ್ತ ತಡುಕುತ್ತ ಹುಡುಕುತ್ತ ಹುಡುಕುತ್ತ ತಡುಕುತ್ತ ಬಳಲಿದರು. ತಮ್ಮಿಂದ ಬೆಳಗಿದಂತ ನಡೆಯಲ್ಲಿ ನಿಷ್ಠಾವಂತ, ತಮ್ಮಿಂದ ಬೆಳಗಿದಂತ ನಡೆಯಲ್ಲಿ ನಿಷ್ಠಾವಂತ. ಲೋಕವೇ ಮೆಚ್ಚಿದ ಕಂದನ. ಹುಡುಕುತ್ತ ಕಲ್ಕುತ್ತ ಹುಡುಕುತ್ತ ಕಲ್ಕುತ್ತ ಹುಡುಕುತ್ತ ಕಲ್ಕುತ್ತ ಬಳಲಿದರು. ಹುಡುಕುತ್ತ ತಡುಕುತ್ತ ಹುಡುಕುತ್ತ ತಡುಕುತ್ತ ಹುಡುಕುತ್ತ ತಡುಕುತ್ತ ಬಳಲಿದರು. ಭೂಗೋಳದ ಬುದ್ಧಿವಂತರು, ಮನ ತುಂಬಿರೋ ಸಿರಿವಂತರು. ಭೂಗೋಳದ ಬುದ್ಧಿವಂತರು, ಮನ ತುಂಬಿರೋ ಸಿರಿವಂತರು. ಹುಡುಕಾಡಿ ತಡಕಾಡಿ ತಡಕಾಡಿ ಹುಡುಕಾಡಿ ಹುಡುಕಾಡಿ ತಡಕಾಡಿ ಕಂಡಿಡಿದರು. ಹುಡುಕಾಡಿ ತಡಕಾಡಿ ತಡಕಾಡಿ ಹುಡುಕಾಡಿ ಹುಡುಕಾಡಿ ತಡಕಾಡಿ ಕಂಡಿಡಿದರು.
ನಾನು ಪ್ರತಿಷ್ಠಿತ ಕೊಲಂಬಿಯಾ ಯೂನಿವರ್ಸಿಟಿಯ ಚಾನ್ಸಲರ್. ಈ ಸಲ ನಾವು ನಮ್ಮ ಯೂನಿವರ್ಸಿಟಿಯ 250 ವರ್ಷದ ಸುದೀರ್ಘ ಇತಿಹಾಸದಲ್ಲಿ ನಮ್ಮ ಯೂನಿವರ್ಸಿಟಿಯ ಶ್ರೇಷ್ಠ ವಿದ್ಯಾರ್ಥಿ ಯಾರು ಅಂತ ಸಮೀಕ್ಷೆ ಮಾಡಿದ್ವಿ. ಆ ವಿದ್ಯಾರ್ಥಿಯು ಇಲ್ಲಿ ಓದುತ್ತಿದ್ದಾಗಲೂ ಅತ್ಯುನ್ನತ ನಡತೆ ಹಾಗೂ ಚಾತುರ್ಯತೆಯನ್ನು ಪ್ರದರ್ಶಿಸಿರಬೇಕು ಹಾಗೂ ಇಲ್ಲಿಂದ ಪಡೆದ ವಿದ್ಯೆಯನ್ನು ಮನುಕುಲದ ಏಳಿಗೆಗಾಗಿ ಬಳಸಿರಬೇಕು. ಹಾಗೆ ಯಾರು ಮಾಡಿದ್ದಾರೆ ಅಂತ ಹುಡುಕಿದಾಗ ನಮಗೆ ಸಿಕ್ಕ ಹೆಸರು ಒಬ್ಬ ಭಾರತೀಯನದು. ಸೊ ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ. ನಿಜವೊಂದೆಯೇ ನಿನ್ನ ಪ್ರೀತಿಯು, ಸದ್ಮಾರ್ಗವೇ ನಿನ್ನ ರೀತಿಯು, ನಿತ್ಯ ಶ್ಯಾಮಲೆಯು ನಿನ್ನ ಸಮತೆ ಗುಣವೇ ನಿನ್ನ ಚರಿತೆ, ನಿನ್ನ ಮಮತೆಯೊಂದಿಗೆ ನಾ ಬೆರೆತೆ, ನಿನ್ನ ಬೆಸೆಯುವಂತ ಭಾವಕ್ಕೆ ಸಿಲುಕಿ ದೈವ ಕರಗಿದೆ. ಬಂಗಾಳದಿಂದ ವಿಂಧ್ಯ ಹ್ಯಾಟ್ಸ್ ಆಫ್ ಇಂಡಿಯಾ, ಕಾಶ್ಮೀರದಿಂದ ಮಂಡ್ಯ ಹ್ಯಾಟ್ಸ್ ಆಫ್ ಇಂಡಿಯಾ, ಬಂಗಾಳದಿಂದ ವಿಂಧ್ಯ ಹ್ಯಾಟ್ಸ್ ಆಫ್ ಇಂಡಿಯಾ, ಕಾಶ್ಮೀರದಿಂದ ಮಂಡ್ಯ ಹ್ಯಾಟ್ಸ್ ಆಫ್ ಇಂಡಿಯಾ. ಸಮತೆ ಗುಣವೇ ನಿನ್ನ ಚರಿತೆ, ನಿನ್ನ ಮಮತೆಯೊಂದಿಗೆ ನಾ ಬೆರೆತೆ, ನಿನ್ನ ಬೆಸೆಯುವಂತ ಭಾವಕ್ಕೆ ಸಿಲುಕಿ ದೈವ ಕರಗಿದೆ. ಬಂಗಾಳದಿಂದ ವಿಂಧ್ಯ ಹ್ಯಾಟ್ಸ್ ಆಫ್ ಇಂಡಿಯಾ, ಕಾಶ್ಮೀರದಿಂದ ಮಂಡ್ಯ ಹ್ಯಾಟ್ಸ್ ಆಫ್ ಇಂಡಿಯಾ, ಬಂಗಾಳದಿಂದ ವಿಂಧ್ಯ ಹ್ಯಾಟ್ಸ್ ಆಫ್ ಇಂಡಿಯಾ, ಕಾಶ್ಮೀರದಿಂದ ಮಂಡ್ಯ ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ, ಇಂಡಿಯಾ. ವಾವ್, ಇಟ್ಸ್ ಸೋ ಗ್ರೇಟ್ ಯಾರ್. ಕೊಲಂಬಿಯಾ ಯೂನಿವರ್ಸಿಟಿಯ ಬೆಸ್ಟ್ ಸ್ಟೂಡೆಂಟ್ ಒಬ್ಬ ಇಂಡಿಯನ್ನ. ಬಟ್ ಹೂ ಯಾರ್? ಅಲ್ಲ ಮಿಸ್ಟರ್ ಸೂತ್ರಧಾರ, ನೀವು ಚೆನ್ನಾಗಿ ಎಂಟ್ರಿ ಕೊಟ್ರಿ, ಆದ್ರೆ ಈ ಭಾರತ ಭಾಗ್ಯ ವಿಧಾತ ಯಾರು? ಅಂಡ್ ವಿತ್ ಡ್ಯೂ ರೆಸ್ಪೆಕ್ಟ್, ಯೂನಿವರ್ಸಿಟಿ ಗೌರವ ಕೊಡ್ತೋ ಅನ್ನೋ ಕಾರಣಕ್ಕೆ ಭಾರತ ಭಾಗ್ಯ ವಿಧಾತ ಹೇಗಾಗ್ತಾರೆ? ಎಂತ ಸಾವು ಮಾರ್ರೆ. ಹಿರಿಯ ಇರು 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 ಸಮಾಧಾನ ಸಮಾಧಾನ ಇರು. ಫೇಸ್ಬುಕ್ ಅಲ್ಲಿ ನ್ಯೂಸ್ ಓದೋ ಜನರೇಷನ್, ನೆಲದ ಆಳ ಬಾಳಿನ ವಿಸ್ತಾರ ಎಲ್ಲ ಹೆಂಗ್ ಗೊತ್ತಾಗತ್ತೆ? ಸಣ್ಣ ಮಕ್ಕಳ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೋಬಿಡೋ ಒಡೆ. ಯಾ ಬೂತ್ಜಿ, ಐ ಆಮ್ ವೆರಿ ಸಾರಿ. ನಾನು ಒಂದು ಚಿಕನ್ ಕೊಡ್ತೀನಿ, ಕೂಲ್ ಡೌನ್. ಲೇ ತಮ್ಮ, ನೀನಿವತ್ತು ಸ್ವಚ್ಛಂದವಾಗಿ ಬದುಕುತ್ತಿರುವ ಬದುಕು ಎಷ್ಟು ಕಷ್ಟದಿಂದ ನಮ್ಮ ಹಿರಿಕರು ನಮಗೋಸ್ಕರ ಶ್ರಮಿಸಿ ನಮಗೆ ಕೊಟ್ಟಿದ್ದಾರೆ ಅಂತ ನಿಂಗೆ ಗೊತ್ತಿದ್ದಿದ್ರೆ ನೀನು ಮಾತಾಡ್ತಿರ್ಲಿಲ್ಲ. ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಭೂತಪ್ಪ ನಿನ್ನ ಕಾಲಜ್ಞಾನದ ಶಕ್ತಿಯಿಂದ ಈ ತಮ್ದಿರಿಗೆ ಹಿಂದಿನ ಕಾಲದ ದರ್ಶನ ಮಾಡಿಸ್ಬಿಡುತ್ತಂದೆ. 「 ಿ 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
ಹಿಂದಿತ್ತು ಕಾಲ. ಈ ಜನರನ್ನ ಆಳುಗಳನ್ನಾಗಿ ದುಡಿಸ್ಬೇಕು ಅಂದ್ರೆ ಇವರಿಗೆ ನೀರಿನ ಹಕ್ಕು ಕೊಡಬಾರದು. ನಾವಾಗ ಮೇಲಿದ್ದು ಇವರನ್ನ ಮನಸ್ಸು ಬಂದಂಗೆ ನಡೆಸ್ಕೋಬಹುದು. ಲೇ ಏನ್ರೋ ಮುಖ ನೋಡ್ತಿದ್ದೀರಾ? ಹಾಕ್ರೋ, ಹೊಡಿರೋ, ಓಡ್ಸೋಣ, ಓಡ್ಸ. ಅಲ್ಲ ಕಣೋ ಬಾವಾ, ಯಾನ ಬಾವಾ, ಹಿಂದಿತ್ತು ಕಾಲ. ಮುಖಂಡ್ ಹೇಳಿ. ನೀರ್ ಕೇಳಿದ್ರೆ ಆ ಜಾತಿ ಕೇಳ್ದಾರು, ನಾ ಮೇಲಂದಾರು ನೀ ಕೀಳಂದಾರು. ನೀರ ಕೇಳಿದ್ರೆ ಮೆಟ್ಟ ಕೊಡದಾರು. ಆಹಾ ಮೇಲ್ ಕೀಳಿನ ನಂಜನು, ಆಹಾ ನೀರಿಗೆ ಸುರಿದರು. ಹಿಂದಿತ್ತು ಕಾಲ ಮನುಜಾನ ನಂಜು, ಆಹಾ ತನ್ನನ್ನೇ ಸುಟ್ಟಿತು. ಓ ಮೈ ಗಾಡ್, ಹಿಂಗೆಲ್ಲ ಇತ್ತಾ? ಹಾ, ಆಮೇಲೆ ಕಾಲಕ್ರಮೇಣ ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಮಾನತೆ ಹರಿಕಾರರು ಬಂದು ಈ ಪಾಪ ತೊಳೆದ್ರು. ಆದರೆ ಇದನ್ನು ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ, ಹಿರಿಯ, ಈ ಭಾರತ ದೇಶದ ಭಾಗ್ಯ ವಿಧಾತ. ಓಕೆ, ಸೊ ಅವರು ಎಲ್ಲರಿಗೂ ನೀರ್ ಸಿಗೋ ಹಾಗೆ ಮಾಡಿದ್ರು. ಬರೀ ನೀರಷ್ಟೇ ಅಲ್ವೋ ತಮ್ಮ, ಇವತ್ತು ನೀನು ಎಷ್ಟು ತಾಸು ಕೆಲಸ ಮಾಡ್ತಿದ್ದೀಯ ಹೇಳು? ಫ್ರಮ್ 9 to 5, ಅರೌಂಡ್ 8 hours. ಹಾ, ಕೇಳ ನನ್ನ ತಮ್ಮ, ಮನುಷ್ಯನ ದುಡಿಮೆಯ ಮರ್ಮ. ಬೆವರ ಸುರಿಸಬೇಕು, ನಾಡ ಕಟ್ಟಬೇಕು. ಬೆವರ ಸುರಿಸಬೇಕು, ನಾಡ ಕಟ್ಟಬೇಕು. ಅಯ್ಯೋ ಮಣ್ಣಿನ ಋಣವ ತೀರಿಸಲಿಕ್ಕೆ ನಮ್ಮ ಜೀವವ ತೆರೆಯಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ಲಿಂಗಯ್ಯ ದಯ ಮಾಡು. ಆದರೆ ನನ್ನ ತಮ್ಮ ಒಡೆಯಗೆ ಮೆಟ್ಟಿ ದುರಾಸೆ, ಇನ್ನು ಬೇಕೆಂಬ ಪಾಸೆ. ಅವನು ಇಂದು ಮುಂದು ನೋಡಲಿಲ್ಲ, ಬೆನ್ನಿನ ಮೂಳೆ ಮುರಿದಾನಲ್ಲೋ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ಲಿಂಗಯ್ಯ ದಯ ಮಾಡು. ಅಯ್ಯೋ ಏನ್ ಹೇಳಪ್ಪ, ದಿನದಲ್ಲಿ 12 ತಾಸು ದುಡಿ ಅನ್ನುತ್ತಿದ್ರು. ಆಹಾ, ದುಡಿಯೋ ಮಕ್ಕಳ ಗೋಣ ಮುರಿಸೇ ಬಿಡುತ್ತಿದ್ರು. ಹೌದೇನಪ್ಪ? ಬೆಳಗ್ಗೆ 8ರಿಂದ ಸಂಜೆ 8ರವರೆಗೆ ಇನ್ನು ಹೆಚ್ಚು ಸಮಯ ದುಡಿಯೋ ಅನ್ನುತ್ತಿದ್ರು. ಅಯ್ಯೋ ಸಂಬಳದಲ್ಲಿ ಏರಿಕೆ ಇಲ್ಲ, ಕೇಳಲು ಯಾವ ಕೋರಿಕೆ ಇಲ್ಲ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ಲಿಂಗಯ್ಯ ದಯ ಮಾಡು. ರುದ್ರ, ದೇವ, ಹರ ಹರ ಮಹಾದೇವ. ಕಾಯಕವೇ ಕೈಲಾಸ ಅಂತ ಆಗ್ಬೇಕೆ ಹೊರತು ಕಾಯಕ ಮಾಡ್ತಾ ಮಾಡ್ತಾ ಕೈಲಾಸ ಸೇರೋದಲ್ಲ. ದಿನದ 12 ತಾಸು
ದುಡಿದಾಗ ಮನುಷ್ಯನಿಗೆ ಹೆಚ್ಚಿನ ಹೋದಿಗೆ ಕಲಿಯಲಿಕ್ಕೆ ತನ್ನ ಸಂಸಾರ ಹಾಗೂ ಸ್ನೇಹಿತರೊಡನೆ ಕಾಲ ಕಳೆಯಲಿಕ್ಕೆ ಸಮಯ ಸಿಕ್ಕಲ್ಲ. ಹಾಗಾಗಿ ಈ ನೆಲದ ಭಾರತ ಭಾಗ್ಯ ವಿಧಾತ ಕೋರ್ಟಲ್ಲಿ ಹೋರಾಡಿ ಅಧಿಕಾರಿಗಳ ಜೊತೆಲಿ ಬಡಿದಾಡಿ ಹೊಸ ಲೇಬರ್ ಲಾ ತಂದಿದ್ದಾರೆ. ರುದ್ರ ದೇವ, ಹರ ಹರ ಮಹಾದೇವ, ಬಲ್ ಬಲರೆ ಬಲ್ ಬಲರೆ ರುದ್ರ, ಬಲ್ ಬಲರೆ ಬಲ್ ಬಲರೆ ಬಲ್ ಬಲರೆ ರುದ್ರ, ಭದ್ರ ಭದ್ರ ವೀರಭದ್ರ, ಭದ್ರ ಭದ್ರ ವೀರಭದ್ರ. ಪ್ರತಿಯೊಬ್ಬರು ಇನ್ನು ಮುಂದೆ 9 ರಿಂದ 5 ಅಂದರೆ 8 ತಾಸಿನ ದುಡಿಮೆಯನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚು ದುಡಿದಲ್ಲಿ ಓವರ್ ಟೈಮ್ ಓಟಿ ಹಣವನ್ನು ಕೊಡಬೇಕು. ಪ್ರತಿ ಕೆಲಸಗಾರನಿಗೆ PF TADA ಕೊಡಬೇಕು. ಇನ್ಶೂರೆನ್ಸ್ ಸವಲತ್ತನ್ನು ಕೊಡಲೇಬೇಕು. ಹೀಗೆ ಪ್ರತಿಯೊಬ್ಬನ ಬೆವರಿಗೆ ಬೆಲೆ ಕಟ್ಟಿ ಪ್ರತಿಯೊಬ್ಬನ ಹೇಳಿಕೆಗೆ ನಾವೆಲ್ಲ ದುಡಿಯಲೇಬೇಕು ಅಂತ ಕಾನೂನು ತಂದಿದ್ದಾರೆ. ರುದ್ರ ದೇವ, ಹರಿಯುವ ಹಾವಿನ ಗಂಡ, ಉರಿಯುವ ಕೆಚ್ಚಿನ ಗಂಡ, ಭದ್ರ ಕಾಳಿಗಂಡ, ಮಹಾರುದ್ರ, ಭಾರತ ಭಾಗ್ಯ ವಿಧಾತ ನುಡಿಸಲಿಂಗಾಂಗ್ಯ. ಓಹೋ, ಅಂದ್ರೆ ಇವತ್ತು ನಮ್ಗೆಲ್ಲ 8 ತಾಸಿನ ಕೆಲಸ ಇರೋದು, ಓವರ್ ಟೈಮ್ಗೆ ಹೆಚ್ಚಿನ ಹಣ, PF TA DA ಇನ್ಶೂರೆನ್ಸು ಇದೆಲ್ಲ ವ್ಯವಸ್ಥೆಗೆ ಬಂದಿದ್ದು ನೀವು ಹೇಳ್ತಿರೋ ಭಾರತ ಭಾಗ್ಯ ವಿಧಾತರಿಂದಲೇನಾ? ಮತ್ತೆ ಅದೆಲ್ಲ ಓಕೆ, ಆದ್ರೆ ನಾವ್ಯಾಕೆ ಅವರನ್ನ ಭಾರತ ಭಾಗ್ಯ ವಿಧಾತ ಅನ್ಬೇಕು? ಅಲ್ಲ, ಇಷ್ಟೆಲ್ಲ ಮಾಡಿದ್ದು ಈ ಗಂಡಸರಿಗಲ್ವೇ? ಎಕ್ಸಾಕ್ಟ್ಲಿ. ಹೆಣ್ಮಕ್ಳಿಗೆ ಅವ್ರು ಏನ್ ಮಾಡಿದ್ದಾರೆ, ನಾವ್ಯಾಕೆ ಅವ್ರನ್ನ ಒಪ್ಕೋಬೇಕು? ತಾಯಿ, ಈ ನೆಲದ ಋಣವನ್ನ ಆ ಮಹಾಪುರುಷ ತೀರಿಸಿದ್ದು ಪ್ರತಿ ಹೆಣ್ಣು ಮಗುವು ಗೌರವದಿಂದ ಬದುಕು ಸಾಗಿಸೋದನ್ನ ಮಾಡೋದರ ಮೂಲಕ. ಅದು ಓ ಅಣ್ಣಯ್ಯ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ ನಿಜ ಸ್ತುತಿ ಮಾಡೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ, ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ. ಅಲ್ಲ ಅಣ್ಣಯ್ಯ, ಆ ಮಹಾಪುರುಷ ಹೆಣ್ಮಕ್ಳಿಗೆ ಗೌರವದ ಬಾಳ್ ಕೊಟ್ಟ ಅಂತ ಎದೆ ತುಂಬ್ಕೊಂಡ್ ಕಣ್ಣೀರಿಟ್ಟೆ. ಆದ್ರೆ ಈಗ ಇಡೀ ಕತೆ ನೀನೇ ಹೇಳಕ್ ಹೋಗಿ ಈ ಹೆಣ್ಮಗಳಿಗೆ ಧ್ವನಿನೇ ಇಲ್ದಂಗ್ ಮಾಡ್ತಿದ್ಯಾ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ತಪ್ಪಾಯ್ತು ಕಣವ. ಏನ್ ಮಾಡ್ತೀಯ ಹೇಳು? ಹಳೆ ಬುದ್ಧಿ ಆಗಾಗ ಹೊರಗೆ ಬಂದ್ಬಿಡುತ್ತೆ. ಇನ್ ಮುಂದೆ ನೀನ್ ಮಾತಾಡು, ನಾನ್ ನಿಂಗೆ ತಾಳ ಹಾಕ್ತೀನಿ ಅಷ್ಟೇ. ಹೆಣ್ಣೊಂದು ಹುಟ್ಟಿದರೆ ವಿಷ ಉಣಿಸುವರೆಯ, ಹೆಣ್ಣೊಂದು ಹುಟ್ಟಿದರೆ ವಿಷ ಉಣಿಸುವರೆಯ, ಸಣ್ಣ ವಯಸ್ಸಲ್ಲೇ ಲಗ್ನ ಮಾಡಿಸುವರು, ಸಣ್ಣ ವಯಸ್ಸಲ್ಲೇ ಲಗ್ನ ಮಾಡಿಸುವರು. ಅಕ್ಷರದ ಹಕ್ಕಿಲ್ಲ, ಅಕ್ಕರೆಯ ಮಾತಿಲ್ಲ, ಆಸ್ತಿಯಲ್ಲ ಹಕ್ಕಿಲ್ಲ, ಏನು ಸಿಕ್ಕಲ್ಲ ಇವಳಿಗೇನು ಸಿಕ್ಕಲ್ಲ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ, ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ. ತಂಗಿ, ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಓ, ಯು ಮೀನ್ ಲೈಕ್ ಅ ಪ್ರಾಜೆಕ್ಟ್? ಹ್ಞೂ,
ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದೆಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ, ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳು ನಿನ್ಯಾವ ಗಂಡು ನೋಡದೇ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ ಗುಡುಗಿದನಯ್ಯ ಸಭೆಯಲ್ಲಿ ಹಿಂದಿನ ಹೇಸಿಗೆಯ ತೊಳೆದಾನಯ್ಯ ತೊಳೆದಾನಯ್ಯ. ನಾಡಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಓದು ಬರಹ ಕಲಿಯಬೇಕು, ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು, ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು ಭೇದ ಭಾವ ಮಾಡೋರ ಜೈಲಿಗೆ ಹಾಕಬೇಕು. ಅದು ಅಲ್ಲದೆ ನನ್ನ ತಂಗಿ ಕೇಳೆ ಹೊನ್ನ ಮದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು. ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ, ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಪ್ರತಿಯೊಂದು ಹೆಣ್ಮಗುವು ಶಿಕ್ಷಿತಳಾಗ್ಬೇಕು. ಆ ಹಕ್ಕನ್ನ ಪ್ರತಿ ಸರ್ಕಾರ ಕಾಪಾಡಬೇಕು. ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಅವಳಿಗೆ ದುಡಿಯೋ ಅವಕಾಶ ಸಿಗಬೇಕು. ಆರ್ಥಿಕವಾಗಿ ಸ್ವತಂತ್ರಳಾದ ಹೆಣ್ಮಗು ಮಾತ್ರ ನಿಜಕ್ಕೂ ಸ್ವತಂತ್ರಳಾಗಲು ಸಾಧ್ಯ. ಹಾಗಾಗಿ ಅವಳು ಉದ್ಧಾರಕ್ಕಾಗಿ ಅವಳು ಬಯಸಿದ್ದಲ್ಲಿ ದುಡಿಯೋ ಅವಕಾಶ ಸಿಗಬೇಕು. ಅದೂ ಅಲ್ಲದೆ ದುಡಿಯೋ ಕ್ಷೇತ್ರದಲ್ಲಿ ಅವಳಿಗೆ ಅನುಕೂಲ ಆಗುವಂತೆ ಪ್ರತ್ಯೇಕವಾದ ಶೌಚಾಲಯ ಹಾಗೂ ಹೆರಿಗೆ ರಜೆಯ ವ್ಯವಸ್ಥೆ ಇರಬೇಕು. ಕೆಲಸದ ಕ್ಷೇತ್ರದಲ್ಲಿ ಆಕೆಗೆ ಲೈಂಗಿಕ ಕಿರುಕುಳ ಆದಲ್ಲಿ ಇಡೀ ಅಧಿಕಾರ ವರ್ಗವೇ ಜವಾಬ್ದಾರರಾಗುತ್ತಾರೆ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಭೇದಕ್ಕಿನ್ನೆಲ್ಲಿ ಎಡೆಯುಂಟು. ಕಳೆದು ಹೋಯ್ತು ಹಳೆ ಕಾಲ, ಬರುತ್ತೈತೆ ಹೊಸ ಸುಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಇವರು ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್. ನಮ್ಮಪ್ಪ ಭಾರತ ಭಾಗ್ಯ ವಿಧಾತ ಮುಂದಿಟ್ಟ ಬೇಡಿಕೆಗಳನ್ನೆಲ್ಲ ಇವರು ಮೊದಲು ಅನುಷ್ಠಾನಕ್ಕೆ ತಂದವರು. ಇವರೆಲ್ಲ ಹಾಕಿದ ಬುನಾದಿಯಿಂದಲೇ ಇವತ್ತು ನಮ್ಮ ನಾಡು ಸ್ತ್ರೀ ಸ್ವಾತಂತ್ರ್ಯ ಹಾಗೂ ಶಿಕ್ಷಣದಲ್ಲಿ ಅಗ್ರ ಸ್ಥಾನದಲ್ಲಿರೋದು. ಓ, ಅಲ್ಲಿಗೆ ಇವರೇ ನಮಗೆ ಶಿಕ್ಷಣವನ್ನ ಕಲ್ಪಿಸಿರೋದು.
ಅಕ್ಕ ಏನಿದು? 2006ರಲ್ಲಿ ಇಡೀ ವಿಶ್ವದಲ್ಲಿ ಆರ್ಥಿಕ ಕುಸಿತ ಉಂಟಾಗಿ ಅಮೆರಿಕ, ಇಂಗ್ಲೆಂಡ್ ಹಾಗೂ ಹಲವಾರು ರಾಷ್ಟ್ರಗಳು ಇದರಿಂದ ತತ್ತರಿಸಿ ಹೋದವು. ನೋಡಿದ್ರಾ, ಗ್ರೀಸ್, ಅರ್ಜೆಂಟೀನಾ ರಾಷ್ಟ್ರಗಳು ಆರ್ಥಿಕವಾಗಿ ದಿವಾಳಿಯಾದ್ರೂ, ಇಡೀ ವಿಶ್ವವೇ ಆರ್ಥಿಕವಾಗಿ ತಲ್ಲಣಿಸಿದ್ರು ನಮ್ಮ ಆರ್ಥಿಕತೆ ಬೀಳಲಿಲ್ಲ. ಅದು ಸ್ಥಿರವಾಗಿ ನಿಲ್ಲಲು ಕಾರಣ ನಮ್ಮ ಸರ್ವೋಚ್ಚ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮಾವಳಿಗಳಿಂದ. ಈ ಬ್ಯಾಂಕಿನ ಕನಸು ಹೊತ್ತು ಅದನ್ನು ನನಸಾಗಿ ಬಿತ್ತಿದವರು ನಮ್ಮ ಭಾರತ ಭಾಗ್ಯ ವಿಧಾತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಾ? ಹೋ, ಅವರು ಬರೆದ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ರುಪಿ ಆಧರಿಸಿಯೇ RBIನ ಸ್ಥಾಪಿಸಿರೋದು. ಅದೂ ಅಲ್ಲದೆ ಜಗತ್ತಿನ 6 ಶ್ರೇಷ್ಠ ಎಕಾನಮಿಸ್ಟ್ಗಳಾದ ಗುನಾರ್ ಮಿರ್ಡಾಲ್, ಆಡಮ್ ಸ್ಮಿತ್ ಅಂತಹ ಅರ್ಥಶಾಸ್ತ್ರಜ್ಞರ ಸಾಲಿನಲ್ಲಿ ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತನ ಇಡೀ ವಿಶ್ವ ನೆನೆಸ್ಕೊಳ್ಳುತ್ತೆ. बुद्धं शरणं गच्छामि, धम्मं शरणं गच्छामि, संघं शरणं गच्छामि, बुद्धं शरणं गच्छामि. ಇಡೀ ಲೋಕವೇ ಇಂದು ಯುದ್ಧ ಮತ್ತು ರಕ್ತಕ್ಕಾಗಿ ಹಪಹಪಿಸುತ್ತಿರುವ ಸಂದರ್ಭದಲ್ಲಿ ಬುದ್ಧನೊಬ್ಬನೇ ನಮಗೆ ಸಮಾಧಾನ, ಸಂದೇಶ ಮತ್ತು ಮಾರ್ಗ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬುದ್ಧನ ಸಂದೇಶವನ್ನು ಇಡೀ ದೇಶದಲ್ಲಿ ಹರಡಿ ನಮ್ಮ ಭಾರತವನ್ನು ಪ್ರಬುದ್ಧ ಭಾರತವನ್ನಾಗಿಸುವ ಕನಸುಕೊಂಡವರೇ ಆ ನಮ್ಮ ಭಾರತ ಭಾಗ್ಯ ವಿಧಾತ. ಅಯ್ಯೋ, ಐ ಕಾಂಟ್ ವೇಟ್ ಎನಿಮೋರ್. ಅಕ್ಕ, ಅಣ್ಣ, ಯಾರು ನನ್ನ ದೇಶದ ಭಾಗ್ಯ ವಿಧಾತ? ಅವರೊಬ್ರು ಲಾಯರ್ ಆಗಿದ್ರು, ಅವರೊಬ್ರು ಪ್ರೊಫೆಸರ್ ಆಗಿದ್ರು, ಹಾಗೂ ಹಲವಾರು ಶಾಲಾ ಕಾಲೇಜುಗಳ ಸ್ಥಾಪನೆಗೆ ಕಾರಣಕರ್ತರೂ ಆಗಿದ್ರು. ಸ್ತ್ರೀ ಸಮಾನತೆಯ ಹೋರಾಟಗಾರ, ಜಾತಿ ವಿನಾಶದ ಸಂಚಾಲಕ, ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ಪ್ರತಿ ಪ್ರಜೆಗೂ ಹಕ್ಕನ್ನು ಕೊಟ್ಟು ಅವರವರ ಕರ್ತವ್ಯಗಳನ್ನು ನಿರ್ದೇಶಿಸಿದವರು. ನಮ್ಮ ಸಂವಿಧಾನದ ಶಿಲ್ಪಿ, ಭಾರತ ಭಾಗ್ಯ ವಿಧಾತ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಸಿರಿವಂತೆ ಭೂಮಿ ತಾಯಿ ಸ್ಮರಿಸಿ ಮೆರೆಸಿ ಕಾಯುತಿಗಳು, ಕಡು ನೀಲಿ ಬಾನಿನಲ್ಲಿ ಬೆಳಗೋ ಸೂರ್ಯ ಬರಲು. ಏರುತ್ತೈತೆ ಖುಷಿಯ ನೆಲೆ ನೀರುತ್ತೈತೆ, ನೆಲದಾಗಮ ಏರುತ್ತೈತೆ ಖುಷಿಯ ನೆಲೆ ನೀರುತ್ತೈತೆ. ಸಿರಿವಂತೆ ಭೂಮಿ ತಾಯಿ ಮಳೆಯಲ್ಲಿ ತೋಯುತ್ತಾ, ಸಿರಿವಂತೆ ಭೂಮಿ ತಾಯಿ ಮಳೆಯಲ್ಲಿ ತೋಯುತ್ತಾ, ಅಂಟಿದ ಶಾಪವ ಹಿರಿಹಿಗ್ಗಿ ತೊಳೆಯುತ್ತಾ, ಅಂಟಿದ ಶಾಪವ ಹಿರಿಹಿಗ್ಗಿ ತೊಳೆಯುತ್ತಾ, ತನಕಂದ ಬಂದಾನೋ ಅಂತಂದು ಕುಣಿಯುತ್ತಾ. ಭಾರತ ಭಾಗ್ಯ ವಿಧಾತ ಈ ಸಮತೆಯ ಸಾರಿದ ಸೂತ, ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ. ಪ್ರತಿ ಹಕ್ಕ ಹರಿಕಾರ ಶರಣೆಂದೆವೋ, ಬೆವರಿನ ಗೆಣೆಕಾರ, ಶರಣೆಂದೆವೋ, ನಿನ್ನ ತೇಜ ಹೋಗಕ್ಕೆ ಕರುಣಾದೆವೋ, ನೀ ಬೆಳಕ ಚೆಲ್ಲಿದಲ್ಲೇ ಶರಣಾದೆವೋ, ನೀ ಎಚ್ಚೆತ್ತು ನಿಂತೆ ಸಿಡಿಲಂತೆ, ನಿನ್ನ ಹೋರಾಟವೇ ತಾಯಿ ಮಡಿಲಂತೆ. ಹೊಸ ಭಾಷೆ ಹೇಳಿಕೊಟ್ಟ ಧೀಮಂತ, ದನಿಯಿಲ್ಲದವರಿಗೆ ನೀನೆ ಮಾನಸಂತ. ಭಾರತ ಭಾಗ್ಯ ವಿಧಾತ ಈ ಸಮತೆಯ ಸಾರಿದ ಸೂತ, ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ. ನೆಲದ ಘಮ ಏರುತ್ತೈತೆ ಖುಷಿಯ ನೆಲೆ ನೀರುತ್ತೈತೆ,
ಬೆಳಕ ನೀಡಿದೋನೆ ನಿನ್ನ ತಾಯಂಥ ಮಡಿಲಿಗೆ ನಿದ್ದೆಯಿಂದ ಎಬ್ಬಿಸಿದೆ ಪ್ರೀತಿಯಿಂದ ತಬ್ಬಿಕೊಂಡೆ ದನಿಯಿಲ್ಲದೋರಿಗೆ ದನಿಯಾದೆಯೋ ನೀ ದಿಕ್ಕಿಲ್ಲದೋರಿಗೆ ಬಂಧುವಾದೆಯೋ ಭಾರತ ಕಂಡ ನಿಜಾತ್ಮವೋ ಮರೆತಾರ ನಿನ್ನನು ನಾವೇ ಇಲ್ಲವೋ ಭಾರತ ಭಾಗ್ಯ ವಿಧಾತ ಈ ಸಮತೆಯ ಸಾರಿದ ಸೂತ ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ ಭಾರತ ಭಾಗ್ಯ ವಿಧಾತ ಈ ಸಮತೆಯ ಸಾರಿದ ಸೂತ ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ ಹತ್ತು ಹಡಿಯೋದಕ್ಕಿಂತ ಮುತ್ತೊಂದ ಹಾಡಿದಂಗೆ ಮಗನ ಹಾಡಿದೆ ನಮ್ಮ ಆಹಾ ಮಗನ ಹಾಡಿದೆ ನಮ್ಮ ಹತ್ತು ಹಡಿಯೋದಕ್ಕಿಂತ ಮುತ್ತೊಂದ ಹಾಡಿದಂಗೆ ಮಗನ ಹಾಡಿದಳಮ್ಮ ಆಹಾ ಮಗನ ಹಾಡಿದಳಮ್ಮ ಹತ್ತು ಹಡಿಯೋದಕ್ಕಿಂತ ಮುತ್ತೊಂದ ಹಾಡಿದಂಗೆ ಮಗನ ಹಾಡಿದೆ ನಮ್ಮ ಮನೆಗೆ ಕೀರ್ತಿ ತಂದ ನಮ್ಮ ಮನೆಗೆ ಕೀರ್ತಿ ತಂದ ನಮ್ಮ ಮಗ ಹುಟ್ಯಾನಮ್ಮ ಮನೆಗೊಬ್ಬ ಮಗ ಹುಟ್ಯಾನಮ್ಮ ಮಗ ಹುಟ್ಯಾನಮ್ಮ ಮನೆಗೊಬ್ಬ ಮಗ ಹುಟ್ಯಾನಮ್ಮ ಮಗ ಹುಟ್ಯಾನಮ್ಮ ನನಗೊಬ್ಬ ಮಗ ಹುಟ್ಯಾನಮ್ಮ ಮಗ ಹುಟ್ಯಾನಮ್ಮ ನನಗೊಬ್ಬ ಮಗ ಹುಟ್ಯಾನಮ್ಮ ಮಗ ಹುಟ್ಯಾನಮ್ಮ ಮನೆಗೊಬ್ಬ ಮಗ ಹುಟ್ಯಾನಮ್ಮ ಮಗ ಹುಟ್ಯಾನಮ್ಮ ಮನೆಗೊಬ್ಬ ಮಗ ಹುಟ್ಯಾನಮ್ಮ. ನನ್ನ ಹೆಸರು ಮಹಾದೇವ್ ಅಂಬೇಡ್ಕರ್. ನಾನು ಭೀಮನ ಗುರು, ಭೀಮರಾವ್ ಸತ್ಪಾಲ್ ಅಂಬೇವಾಡೆಯ ಗುರು. ಭೀಮರಾವ್ನ ಜನ್ಮ ಏಪ್ರಿಲ್ 14, 1891 ಮಿಲಿಟರಿ ಕಂಟೋನ್ಮೆಂಟಲ್ಲಾಯಿತು. ಭೀಮರಾವ್ ಅವರ ತಂದೆ ರಾಮ್ಜಿ ಸತ್ಪಾಲ್ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಸುಬೇದಾರ್ ಆಗಿದ್ದರು, ಶಿಸ್ತಿನ ಸಿಪಾಯಿ. ತಾಯಿ ಮಹಾಮಾಯಿ ಭೀಮಾಬಾಯಿ ಮುರ್ಬಾದ್ಕರ್ ಸತ್ಪಾಲ್. ಮಗ ಹುಟ್ಯಾನಮ್ಮ ನನಗೊಬ್ಬ ಮಗ ಹುಟ್ಯಾನಮ್ಮ, ಒಳ್ಳೆ ಹುಡುಗನಮ್ಮ ಆದರೆ ತುಂಬಾ ತುಂಟನಮ್ಮ. ಒಳ್ಳೆ ಹುಡುಗನಮ್ಮ ಆದರೆ ತುಂಬಾ ತುಂಟನಮ್ಮ. ಅಪ್ಪನಿಲ್ಲದ ವೇಳೆಯಲ್ಲಿ ಕೋವಿ ಹಿಡಿದನಮ್ಮ, ಅಪ್ಪನಿಲ್ಲದ ವೇಳೆಯಲ್ಲಿ ಕೋವಿ ಹಿಡಿದನಮ್ಮ. ಅಪ್ಪನ ಕೋವಿಯದು ಕೊಡು ಅಂದರೆ ಕೆರೆಗೆ ಎಸೆದನಮ್ಮ. ಮಗ ಹುಟ್ಯಾನಮ್ಮ ನನಗೊಬ್ಬ ಮಗ ಹುಟ್ಯಾನಮ್ಮ, ಮಗ ಹುಟ್ಯಾನಮ್ಮ ನನಗೊಬ್ಬ ಮಗ ಹುಟ್ಯಾನಮ್ಮ. ಅಯ್ಯೋ ಈ ಮಕ್ಕಳು ಎಷ್ಟು ತುಂಟ್ರಪ್ಪ. ಅವ್ವಾ ಭೀಮಾಬಾಯಿ, ಐನೋರೆ ಅಲ್ಲಿ ನೋಡಮ್ಮ, ನಿನ್ನ ಮಕ್ಕಳು ಅವ್ರ ಸ್ನೇಹಿತರು ಅಲ್ಲಿ ಮರ್ಕೋತಿ ಆಟ ಆಡ್ತವ್ರೆ. ಚೂರು ಹೆಚ್ಚು ಕಮ್ಮಿ ಆಗಿ ಬಿದ್ದು ಕೈಕಾಲು ಗಾಯ ಆದ್ರೆ? ಅಯ್ಯೋ ಎಷ್ಟ್ ಹೇಳಿದ್ರು ಅಷ್ಟ ಐನೋರೆ, ಇರಿ ಮಾಡಿಸ್ತೀನಿ. ಲೇ ಮಕ್ಳ, ಆ ಹುಣ್ಸೆ ಮರ ಯಾಕೋ ಹತ್ತಕ್ ಹೋದ್ರಿ? ಆ ಮರದಲ್ಲಿ ದೆವ್ವ ಇದೆ, ರಾತ್ರಿ ಮಲ್ಕೊಂಡಾಗ ಬಂದು ಕಾಲ್ ಕಚ್ಕೊಂಡು ಹೋಗುತ್ತೆ. ಭೀಮಾ ಬಾರೋ, ಅಲ್ಲಿ ದೆವ್ವ ಇದೆಯಂತೆ. ಲೇ ನಿನ್ನೆ ಹತ್ತಿದ್ವಿ, ಮೊನ್ನೆ ಹತ್ತಿದ್ವಿ, ತಿಂಗಳಿಂದ ಹಚ್ತಾ ಇದೀವಿ. ಅವತ್ತೋ ಬರ್ದಿರೋ ದೆವ್ವ ಇವತ್ ಬಂದ್ಬಿಡತ್ತಾ? ಅವೋ ನಂಗೆಲ್ಲ ಗೊತ್ತಿಂದ ಆಟ. ಮಾಡಿಸ್ತೀನಿ, ನಿಲ್ಲೋ ನಿಲ್ಲೋ, ನಿಲ್ಲು ಹೇಳ್ತೀನಿ. ನೋಡು ನಿಂಗೆ ಮಾಡ್ತೀನಿ, ಮನೆಗೆ ಬಂದ್ರೆ ನೋಡೋ ಊಟ ಹಾಕಲ್ಲ. ಬಿಡು ಭೀಮಾಬಾಯಿ, ನಿನ್ನ ಮಗ ಎಂತಹ ಚಾಣಾಕ್ಷ ಗೊತ್ತಾ? ಲೇ ಭೀಮಾ, ನೀನು ಹಿಂಗೆ ಇರೋ. ಯಾರು ಏನೇ ಹೇಳಿದ್ರು ನೀನು ಸತ್ಯವನ್ನು ಯಾವತ್ತೂ ಪರೀಕ್ಷೆ ಮಾಡ್ತಾನೇ ಇರು. ನಮಸ್ತೆ ಸರ್. ಏಯ್, ನೀವಿಬ್ರು ಹೇಳ್ರ ಮೇಲೆ ಆಚೆ ಹೋಗಿ ಕುತ್ಕೊಳ್ರು. ಏಯ್ ಚಿಚೆ, ಎತ್ಕೊಳ್ಳಿ, ಹರ್ಕೊಳ್ಳಿ. ಪ್ರತಿದಿನ ಇದನ್ನ ತಗೊಬಂದು ಇದ್ರ ಮೇಲೆ ಕುಂತ್ಕೊಳ್ಳಿ. ಆರದಿರು ಹಣತೆ, ಇದೇ ಬೆಳಕ ಕೊರತೆ. ಆರದಿರು ಹಣತೆ, ಇದೇ ಬೆಳಕ
ಮುರಿದು ಬಿದ್ದ ಲಾಠಿಯಿಂದ ಕಟ್ಟಿದಂಥ ಲಾಟೀನಿನಲ್ಲಿ ಮುರಿದು ಬಿದ್ದ ಲಾಠಿಯಿಂದ ಕಟ್ಟಿದಂತ ಲಾಟೀನಿನಲ್ಲಿ ಆರದಿರು ಹಣತೆ ಇದೇ ಬೆಳಕ ಕೊರತೆ. ಅವನೇ ಕೋಸ್ಕೊಂಡೆ ಗಾಡಿನ ಇಳ್ಸೋ ಕೆಳಗೆ. ಮಹಾಡ್ ಕಣ ಅವನು, ಮಹಾಡ್. ಏಯ್ ಇಳಿಯ ಕೆಳಗೆ. ಏಯ್ ಇಳಿಯೋ ಅಂದ್ರೆ ಅಯ್ಯ ನಿನ್ನ. ಸೂರ್ಯನಿಗೂ ಗ್ರಹಣವಿದೆ, ಶೂರನಿಗೂ ಸೋಲು ಇದೆ, ಕಾಲಕ್ಕೂ ತೊಡಕು ಇದೆ, ದೇವರಿಗೂ ಶಾಪವಿದೆ. ಸೂರ್ಯನಿಗೂ ಗ್ರಹಣವಿದೆ, ಶೂರನಿಗೂ ಸೋಲು ಇದೆ, ಕಾಲಕ್ಕೂ ತೊಡಕು ಇದೆ, ದೇವರಿಗೂ ಶಾಪವಿದೆ. ಏಳು 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 ಸೋಲನ್ನೊಪ್ಪದ್ದೆದ್ದೇಳು, ಸೋಲನ್ನೊಪ್ಪದಿದ್ದವಾಗೆ ಸೋಲೆ ಇಲ್ಲ ಕೇಳು. ಏಳು 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 ಸೋಲನ್ನೊಪ್ಪದ್ದೆದ್ದೇಳು, ಸೋಲನ್ನೊಪ್ಪದಿದ್ದವಾಗೆ ಸೋಲೆ ಇಲ್ಲ ಕೇಳು. ಸೋಲೆ ಇಲ್ಲ ಕೇಳು, ಸೋಲೆ ಇಲ್ಲ ಕೇಳು. ಆರದಿರು ಹಣತೆ ಇದೇ ಬೆಳಕ ಕೊರತೆ. ಆರದಿರು ಹಣತೆ ಇದೇ ಬೆಳಕ ಕೊರತೆ. ಭೀಮಾ, ನಮ್ಮ ಜನ ಒಬ್ಬನ ಹೆಸರು ಕೇಳಿ ಅವನ ಜಾತಿ ಕುಲ ಧರ್ಮವನ್ನು ಕ್ಷಣ ಮಾತ್ರದಲ್ಲೇ ಗುರುತಿಸಬಲ್ಲ ಪ್ರಕಾಂಡ ಪಂಡಿತರು. ಅದಕ್ಕೆ ನಿನ್ನ ಓದು ಮತ್ತು ಸಾಧನೆಗೆ ಅಡ್ಡವಾಗಿರುವ ನಿನ್ನ ಜಾತಿ ಸೂಚಕ ಹೆಸರನ್ನು ತಿದ್ದಿಬಿಡೋಣ. ಇಂದಿನಿಂದ ನಾನು ನಿನ್ನ ಗುರು ಮಹಾದೇವ್ ಅಂಬೇಡ್ಕರ್ ನಿನ್ನ ಹೆಸರನ್ನು ಭೀಮರಾವ್ ಸತ್ಪಾಲ್ ಅಂಬೇವಾಡಿಯಿಂದ ಭೀಮರಾವ್ ಅಂಬೇಡ್ಕರ್ ಅಂತ ಬದಲಾಯಿಸುವೆ. ನಮ್ಮ ವಂಶದ ಹೆಸರಿನ ವಾರಸುದಾರ ನೀನೇ. ಮುಂದೊಂದು ದಿನ ಈ ಹೆಸರು ಇಡೀ ಲೋಕದಲ್ಲಿ ಘೋಷವಾಕ್ಯ ಆಗಲಿದೆ. ಯಾರು ನೀವು? ನಾನು ಕೃಷ್ಣಾಜಿ ಅರ್ಜುನ್ ಕೆಲಸ್ಕರ್. ಇವನು ನನ್ನ ಕಾಲೇಜಲ್ಲಿ ಓದ್ತಾ ಇರೋ ಬ್ರಿಲಿಯಂಟ್ ಸ್ಟೂಡೆಂಟು. ನನ್ನ ಶಿಷ್ಯ ಭೀಮರಾವ್ ಅಂಬೇಡ್ಕರ್. ತುಂಬಾ ಬಡತನ, ಮೇಲಾಗಿ ಜಾತಿ ಸಮಸ್ಯೆ. ಓಹ್, ಆದ್ರೆ ನಮ್ಮ ರಾಜ್ಯದಲ್ಲಿ ಅದೆಲ್ಲ ನಿಲ್ಸಿದೀವಲ್ಲ. ಇರ್ಲಿ, ನಿನಗೆ 25 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು. ಹಾಗೂ ಚೆನ್ನಾಗಿ ಓದಿದ್ರೆ ನಮ್ಮ ಸಂಸ್ಥಾನದಲ್ಲೇ ಕೆಲಸ ಕೊಡ್ತೀನಿ. ಇವ ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಇವ ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಬೆಂಕಿ ಕಾಲದಲ್ಲಿ ನೆರಳಾಗಿ ಬಂದು ಭೂಮಿ ತಾಯಿಗೆ ಮಗನಾಗಿ ಸಂದು ಮಕ್ಕಳ ಮದುವೆಯ ಬ್ಯಾಡಂತಂದವ. ಜಾತಿ ಪದ್ಧತಿಯ ಸಾಕೆಂದವ. ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಟ್ಟವ. ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಇವ ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಇವ ಸಯ್ಯಾಜಿರಾವ್ ಮಹಾರಾಜ, ಆ ಬರೋಡದ ಮಹಾರಾಜ. ಶರಣ್ರಿ ಶರಣು. ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ತಂದವರು. ಬಾಲ್ಯ ವಿವಾಹವನ್ನ ನಿಷೇಧಿಸಿದವರು. ಹೆಂಗಸರಿಗೆ ವಿಚ್ಛೇದನದ ಹಕ್ಕಿದೆ ಅಂತ ವಾದಿಸಿದವರು. ವಿಶ್ವವಿಖ್ಯಾತ ಕಲಾವಿದರಾದ ರಾಜ ರವಿವರ್ಮನಿಗೆ ರಾಜಾಶ್ರಯ ನೀಡಿದವರು. ಶ್ರೀ ಅರಬಿಂದೋ, ದಾದಾಬಾಯಿ ನವರೋಜಿ ಅಂತವರಿಗೆಲ್ಲ ಆಶ್ರಯ ನೀಡಿದವರು. ಬ್ಯಾಂಕ್ ಆಫ್ ಬರೋಡವನ್ನು ಸ್ಥಾಪಿಸಿದವರು. ಪ್ರಜೆಗಳು ರಾಜರ ಮಕ್ಕಳಾಗಿರಬೇಕು, ರಾಜ ಪ್ರಜೆಗಳ ನೆಮ್ಮದಿ ಹಾಗೂ ಭವಿಷ್ಯ ಕಾಯುವನಾಗಿರಬೇಕು ಅಂತೆಲ್ಲ ನಂಬಿದವನು ನಾನು. ಹಾಗಾಗಿ ನನ್ನ ರಾಜ್ಯದಲ್ಲಿ ಎಲ್ಲರೂ ಸಮಾನರು,
ಈ ಮೇಲು ಕೀಳೆಲ್ಲ ಬಾಹಿರವಾಗಿದೆ ಅಂತ ಘೋಷಿಸಿದೆ. ಭೀಮ್ರಾವ್ ತುಂಬ ಬುದ್ಧಿವಂತ ಹುಡುಗ. ಅದಕ್ಕೆ ಅವನು ಗ್ರಾಜ್ಯುಯೇಷನ್ನಲ್ಲಿ ತುಂಬ ಉತ್ತಮ ಅಂಕಗಳನ್ನು ತಗೊಂಡಾಗ ಅವನಿಗೆ ನನ್ನ ಸಾಮ್ರಾಜ್ಯದಲ್ಲಿ ಲೆಫ್ಟಿನೆಂಟ್ ಹುದ್ದೆಯನ್ನು ಕೊಟ್ಟೆ. ಆದರೆ ಶಿಕ್ಷಣ ಪಡೆದು ಉದ್ಯೋಗ ಹಿಡಿದು ಬಂದಾನೋ ಬಂದ ನಮ್ಮ ಭೀಮ. ಶಿಕ್ಷಣ ಪಡೆದು ಉದ್ಯೋಗ ಹಿಡಿದು ಬಂದಾನೋ ಬಂದ ನಮ್ಮ ಭೀಮ. ಜಾತಿಯ ಭೂತ ಕೊಟ್ಟೀತು ಲಾತ, ಜಾತಿಯ ಭೂತ ಕೊಟ್ಟೀತು ಲಾತ, ಕಾದಿತ್ತು ಅವಗೆ ಆಘಾತ, ಕಾದಿತ್ತು ಅವಗೆ ಆಘಾತ. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ಮಡಿಕೆಯ ನೀರು ನೀ ಮುಟ್ಟದಿರು ಅಂತ ಹೇಳಿದರು ಮೇಲಿನವರು. ಮಡಿಕೆಯ ನೀರು ನೀ ಮುಟ್ಟದಿರು ಅಂತ ಹೇಳಿದರು ಮೇಲಿನವರು. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ಆಫೀಸಿನ ಜವಾನ ಕೂಡ ಫೈಲನ್ನು ಎಸೆದಾನಲ್ಲೋ, ಆಫೀಸಿನ ಜವಾನ ಕೂಡ ಫೈಲನ್ನು ಎಸೆದಾನಲ್ಲೋ. ಜಾತಿಯ ಭೂತ ಕೊಟ್ಟಿತು ಲಾತ, ಕಾದಿತ್ತು ಅವಗೆ ಆಘಾತ, ಕಾದಿತ್ತು ಅವಗೆ ಆಘಾತ. ಟೆಲಿಗ್ರಾಮ್, ಭೀಮ್ರಾವ್ ಅಂಬೇಡ್ಕರ್ ಯಾರೇ? ಏನಾಯ್ತು ಭೀಮ್ರಾವ್? ನಮ್ಮ ತಂದೆಗೆ ಕಾಯಿಲೆ ಹೆಚ್ಚಾಗಿ ಹಾಸಿಗೆ ಹಿಡಿದಿದ್ದಾರೆ. ಸಾಯೋದ್ ಖಂಡಿತ. ಬೇಗ ಬನ್ನಿ ಅಂತ ಬರೆದಿದ್ದಾರೆ. ಅಯ್ಯೋ, ಬೇಗ ಹೋಗಿ. ಲೇ ಗಂಜ್ಲಾಕ ಜಾಗ ಕ್ಲೀನ್ ಮಾಡೋ. ಪಾಪ ಅಪ್ಪ ಸತ್ತಂತೆ ಬಿಡ್ರಿ. ಒಬ್ಬಂಗಿ ಸತ್ರ ಒಬ್ಬಂಗಿ ಕಡಿಮೆ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ನನ್ನ ರಾಜ್ಯದಲ್ಲಿ ಇಂಥ ವ್ಯಾಜ್ಯಗಳು ಕಂಡ್ಬಂದ್ರೆ ನಾ ಬಿಡೋದಿಲ್ಲ. ನನ್ನ ರಾಜ್ಯದಲ್ಲಿ ಇಂಥ ವ್ಯಾಜ್ಯಗಳು ಕಂಡ್ಬಂದ್ರೆ ನಾ ಬಿಡೋದಿಲ್ಲ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ಬಾರೋ ಭೀಮ್ರಾಯ ಕೇಳೋ ನನ್ನ ಧ್ಯೇಯ ತೊಳೆಯುವೆ ಈ ಮಹಾಕೂಪ. ಬಾರೋ ಭೀಮ್ರಾಯ ಕೇಳೋ ನನ್ನ ಧ್ಯೇಯ ತೊಳೆಯುವೆ ಈ ಮಹಾಕೂಪ. ಕೋಟಿ ಸೂರ್ಯ ತರಹ ಬೆಳಗೋವಂತ, ಕೋಟಿ ಸೂರ್ಯ ತರಹ ಬೆಳಗೋವಂತ ಪ್ರಭೆಯುಳ್ಳ ಅವಧೂತನಾಗು. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ಮಹಾರಾಜ. ಇಲ್ಲಿಂದ ಅಂಬೇಡ್ಕರ್ ಅವರ ಅಧ್ಯಯನಕ್ಕೆ ಸ್ಪಷ್ಟ ದಿಕ್ಕು ಸಿಕ್ಕಿತು. ಸಯಾಜಿರಾವ್ ಗಾಯಕ್ವಾಡ್ ಅವರು ಅಂಬೇಡ್ಕರ್ ಅವರನ್ನು ಹೆಚ್ಚಿನ ಓದಿಗೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಕಳುಹಿಸಿದರು. ಅಲ್ಲಿ PhD ಮುಗಿಸಿ ಬಾಬಾ ಸಾಹೇಬ್ ಅವರು ಎವಲ್ಯೂಷನ್ ಆಫ್ ಪ್ರೊವಿನ್ಷಿಯಲ್ ಫಿನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅನ್ನುವ ಮೇರು ಗ್ರಂಥ ರಚಿಸಿ ಅದನ್ನು ಬರೋಡಾದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಅರ್ಪಿಸಿದರು. ಏ ಸೀಸರ್, ಬಾರೋ ಇಲ್ಲಿ. ಅಯ್ಯೋ ಇವನೊಬ್ಬ. ಏನೇ ರಮಾಬಾಯಿ, ತುಂಬಾ ಖುಷಿಯಾಗಿದೆಯಾ? ಹೂ ಸಕ್ಕು, ಇವತ್ತು ಅವರು ಕೊಲಂಬಿಯಾದಿಂದ ಬ್ಯಾರಿಸ್ಟರ್ ಆಗಿ ವಾಪಸ್ ಬರ್ತಾ ಇದ್ದಾರೆ. ಮತ್ತೆ ನನಗಿಂತ ಇವನ್ಗೆ ಹೆಂಗ್ ಗೊತ್ತಾಯ್ತು? ಈ ಸೀಸರ್ ತುಂಬಾ ಖುಷಿ ಪಡ್ತಾ ಇದ್ದಾನೆ. ಏನೇ ಹೇಳಮ್ಮ, ನೀನೇ ಪುಣ್ಯವತಿ. ಹೌದೇ ಮಳ್ಳಿ, ನನಗೀಗ್ಲೂ ನನ್ನ ಮದುವೆ ದಿನ ನೆನಪಿದೆ.
ಗುಡು ಗುಡು ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ ಆಹಾ 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 ಎರಗಿ ಬಂತು ಮಳೆಯು ಓಹೋ 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 ಹರಿದು ಬಂತು ತೊರೆಯು ಆಹಾ 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 ಎರಗಿ ಬಂತು ಮಳೆಯು ಓಹೋ 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 ಹರಿದು ಬಂತು ತೊರೆಯು ಎಲ್ಲಾ ಕಳವಳ ಹೋರ ತಳಮಳ ನೀರು ಜಳಜಳ ಆಸೆ ಸಳಸಳ ಮದುವೆ ಕಂಗಿಟ್ಟು ನಿಂತಳು ಚೆಲುವೆ ಕಾಡಿಗೆ ಕಂಗಳ ತಿರುವೆ ನಗುವೆ ಹಾಕಿ ಒಡವೆ ಕೂಗೋ ಜನಗಳು ಬಯ್ಯೋ ಜನಗಳು ಹಾರೋ ಜನಗಳು ಅರ್ಜೋ ಜನಗಳು ನೆನೆಯೋ ಜನಗಳು ಕೊನೆಯೋ ಜನಗಳು ಬಡ ಮಕ್ಕಳ ಮದುವೆ ಕಂಗಿಟ್ಟು ನಿಂತಳು ಚೆಲುವೆ ಕಾಡಿಗೆ ಕಂಗಳ ತಿರುವೆ ನಗುವೆ ಹಾಕಿ ಒಡವೆ ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ ಆಹಾ 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 ಎರಗಿ ಬಂತು ಮಳೆಯು ಓಹೋ 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 ಹರಿದು ಬಂತು ತೊರೆಯು 15 ವರ್ಷದ ಭೀಮಾ 9 ವಸಂತ ಕಂಡಾರಮ್ಮ 15 ವರ್ಷದ ಭೀಮಾ 9 ವಸಂತ ಕಂಡಾರಮ್ಮ ಸುಸುರ್ಯ ಮಳೆಯಲ್ಲಿ ಬೆವರಿಳಿಯೋ ಗಳಿಗೆಲಿ ಏನೆಂದು ಗೊತ್ತಾಗೋ ಹೊತ್ತಿಗೆ ಮದುವೆ ಆಗೋಯ್ತಣ್ಣ ನಿಂಗೆ ಮದ್ವೆ ಇಷ್ಟ ಅದಲ್ಲ? ಮದ್ವೆ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ಲೇನ್ರಿ? ಹಾ, ನಿನ್ನ ಗೆಳೆಯ ಗೆಳ್ತಿರೋ ನನ್ನ ನೋಡಿ ಏನಂದ್ರು? ಗೆಳೆಯ ಗೆಳ್ತಿರೋ ಅಂತವ್ರೆಲ್ಲ ನಂಗೆ ಯಾರು ಇಲ್ರಿ. ಗೆಳೆಯ ಗೆಳ್ತಿರಿಲ್ಲ? ಇಲ್ರಿ. ಇವತ್ತಿಂದ ನಾನು ನಿನ್ನ ಗೆಳೆಯ, ನೀ ನನ್ನ ಗೆಳ್ತಿ, ಸರಿಯಾ? ಅದು ನಿನ್ನ ಕೂಡ ಏನೇನೋ ಮಾತಾಡಬೇಕು ಅಂತೆಲ್ಲ ಇದ್ದೆ, ಅದನ್ನೆಲ್ಲ ಈ ಪತ್ರದಲ್ಲಿ ಬರೆದಿದ್ದೀನಿ. ನೀನು ಒಂದ್ಸಲ ಓದಿದ್ರೆ. ನಂಗೆ ಓದೋದು ಬರಂಗಿಲ್ರಿ. ಹೌದಾ? ಏನು ಹೆದರ್ಬೇಡ, ನಾನು ನಿಂಗೆ ಓದೋದು ಬರೆಯೋದು ಕಲಿಸ್ತೀನಿ. ಇನ್ಮುಂದೆ ರಾತ್ರಿ ಮಲಗೋ ಸಮಯ 2 ತಾಸು ಅಕ್ಷರಾಭ್ಯಾಸ ಮಾಡೋಣ. ಎಂಥ ಚಂದದ ಗೆಳೆಯ ನೋಡವ್ವ, ಎಂಥ ಚಂದದ ಗೆಳೆಯ ನೋಡವ್ವ, ನನ್ನ ಕೈಯ ಹಿಡಿದು ತಿದ್ದಿದನವ್ವ, ಅಕ್ಕರೆಯ ಸಿಹಿ ಬೆರೆಸಿ ಅಕ್ಷರ ಸುಧೆಯನ್ನು ಸುರಿಸಿ ಗೋರಂಟಿ ಬಣ್ಣದಂಗೆ ರಂಗೇರಿತವ್ವ, ಗೋರಂಟಿ ಬಣ್ಣದಂಗೆ ರಂಗೇರಿತವ್ವ, ಎಂಥ ಚಂದದ ಗೆಳೆಯ ನೋಡವ್ವ, ಎಂಥ ಚಂದದ ಗೆಳೆಯ ನೋಡವ್ವ. ಓಹೋ, ಅಂದ್ರೆ ಸ್ತ್ರೀಯರ ಶಿಕ್ಷಣದ ಬಗ್ಗೆ ನಿನ್ನ ಬ್ಯಾರಿಸ್ಟರ್ ಸಾಹೇಬರಿಗೆ ತುಂಬಾ ನಂಬಿಕೆ ಇತ್ತು ಅನ್ನು. ಹೂ, ಮತ್ತೆ ಹಕ್ಕೆ ಇಲ್ಲದ ಬದುಕು ಗಾಳಿಯ ಸರಳು ಆದಂತೆ ಮುರುಕು, ಹಕ್ಕೆ ಇಲ್ಲದ ಬದುಕು ಗಾಳಿಯ ಸರಳು ಆದಂತೆ ಮುರುಕು, ಹೆಣ್ಣಿನ ಜನ್ಮಕ್ಕೆ ಬೇಕೇ ಬೇಕು ಹಕ್ಕು ಬಂಧದ ಫರಕು, ಹಕ್ಕು ಬಂಧದ ಫರಕು, ಅಕ್ಷರ ಜ್ಯೋತಿಯ ನೀ ಹಿಡಿದು ನಡೆಯಂದ ಹಂಗಿನ ಬದುಕೇ ಬೇಡೆಂದ, ಅಕ್ಷರ ಜ್ಯೋತಿಯ ನೀ ಹಿಡಿದು ನಡೆಯಂದ ಹಂಗಿನ ಬದುಕೇ ಬೇಡೆಂದ. ಅಂಬೇಡ್ಕರ್ಗೆ ಧಿಕ್ಕಾರ, ಅಂಬೇಡ್ಕರ್ಗೆ ಧಿಕ್ಕಾರ, ಅಂಬೇಡ್ಕರ್ಗೆ ಧಿಕ್ಕಾರ. ಅಕ್ಕ, ಯಾರೇ ಇವರು? ಅಯ್ಯೋ, ಇವ್ರಗಳ ಬಗ್ಗೆ ಎಲ್ಲ ಏನ್ ಹೇಳೋಣ ತಂಗಿ. ದೂರದ ದೇಶಕ್ಕೆ ಓದಲು ಹೊರಟ ನನ್ನ ಸರದಾರ, ಕಂಕಳ ಕೂಸಿಗೆ ಮುತ್ತನಿಟ್ಟು ಕಣ್ಣೀರ ಮುಚ್ಚಿಟ್ಟ, ದೂರದ ದೇಶಕ್ಕೆ ಓದಲು ಹೊರಟ ನನ್ನ ಸರದಾರ,
ಕಂಕಳ ಕೂಸಿಗೆ ಮುತ್ತನಿಟ್ಟು ಕಣ್ಣೀರ ಮುಚ್ಚಿಟ್ಟ. ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಓದ್ಲಿಕ್ಕೆ ಹೋದ್ರು. ನಮ್ಮ ಕೊಳಗೇರಿಯ ಹಾಳು ಗಾಳಿ ಸೇವಿಸಿ ನನ್ನ ಮಗ ರಮೇಶ ಕೊನೆ ಉಸಿರೆಳೆದ. ಯಾರಿಗೆ ನೋವಾದರೂ ಮರುಗುವ ಮನಸ್ಸಿಗೆ ಹೆಗಲಲ್ಲಿ ಹೊತ್ತು ತೂಗಿ ಸಾಕಿದ ಜೀವಕ್ಕೆ ಏನೆಂದು ಹೇಳಲೇ, ಏನೆಂದು ತಿಳಿಸಲೇ, ಏನೆಂದು ಹೇಳಲೇ, ಏನೆಂದು ತಿಳಿಸಲೇ. ನಿನ್ನ ಕಂದ ಕೊನೆ ತನಕ ನಿನ್ನದೇ ಹೆಸರನು ಕೂಗಿ ಕೂಗಿ ಮರುಗಿದ ಪರಿಯನು ಹೇಗೆಂದು ಹೇಳಲೇ, ಏನೆಂದು ಹೇಳಲೇ, ಹೇಗೆಂದು ಹೇಳಲೇ, ಏನೆಂದು ಹೇಳಲೇ. ಎಂಥ ಚಂದದ ಗೆಳೆಯ ನೋಡವ್ವ, ನೋವ ನುಂಗಿ ಬದುಕ ಕಟ್ಟಿದ ನೋವ. ಎಂಥ ಚಂದದ ಗೆಳೆಯ ನೋಡವ್ವ, ತಾನೇ ಕರಗಿ ಎಲ್ಲರ ಬೆಳಗಿದ ನೋವ. ಎಂಥ ಚಂದದ ಗೆಳೆಯ ನೋಡವ್ವ. ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಓದ್ಲಿಕ್ಕೆ ಹೋದ್ರು. ನಮ್ಮ ಕೊಳಗೇರಿಯ ಹಾಳು ಗಾಳಿ ಸೇವಿಸಿ ನನ್ನ ಮಗ ರಮೇಶ ಕೊನೆ ಉಸಿರೆಳೆದ. ಮಗ ಸತ್ತು ವಿಷಯ ಅವ್ರಿಗೆ ಗೊತ್ತಾದ್ರೆ ಎಲ್ಲ ಅವ್ರು ಓದ್ ಹಾಳಾಗತ್ತೋ ಅಂತ ನಾನು ಅವ್ರ ಹಿಂದೆ ಬರೋ ತನಕ ಅವ್ರಿಗೆ ವಿಷಯ ತಿಳಿಸ್ಲಿಲ್ಲ. ಆಮೇಲೆ ಇನ್ನಿಬ್ರು ಮಕ್ಕಳು ಗಂಗಾಧರ ಹಾಗೂ ರಾಜರತ್ನ, ಇಬ್ರು ಮಕ್ಕಳು ಕೂಡ ಇದೇ ಗಾಳಿ ನೀರು ಕುಡ್ದು ಸತ್ ಹೋದ್ರು. ಆಗ ಅವರು ಲಾಯರ್ ಆಗಿ ಹೆಸರು ಮಾಡ್ತಿದ್ರು. ಇನ್ನಿಲ್ಲಿರೋದು ಒಳ್ಳೇದಲ್ಲ ಅಂತ ಬೇರೆ ಕಡೆ ಮನೆ ಕೇಳ್ಕೊಂಡು ಹೋದ್ವಿ. ಆದ್ರೆ ಪ್ರತಿ ಜಾತಿಗೂ ಇದೆ ಗಡಿ ಗಡಿ, ಅದ ದಾಟಿದರೆ ನಾ ಸಿಡಿ ಮಿಡಿ. ನೀ ನೋಡಿ ನಡಿ ತಡಿ 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 ತಡಿ, ನೀ ನಡಿ 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 ತಡಿ 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 ತಡಿ, ನೀ ನಡಿ 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 ನಡಿ. ಬಡಿ ಬಡಿ ಸ್ವಲ್ಪ ಜಾಗ ಕೊಡಿ, ನಿನ್ನ ಕೇರಿಗೆ ನೀ ತಿರುಗಿ ನಡಿ. ಅಯ್ಯೋ ಹಾಳಾಯ್ತು ಮಡಿ ಆಚೆ ನಡಿ. ಹೇ ಕಡಿ ಬಡಿ ಹೊಡಿ ಬಡಿ, ಕಡಿ ಬಡಿ ಹೊಡಿ ಬಡಿ ತಡಿ ತಡಿ. ಮಕ್ಕಳಿವೆ ಅಣ್ಣ ಬಿಟ್ಟು ನೋಡು ಕಣ್ಣ, ಕಾಸು ಕೊಡುವೆವು ಮಾಂಸ ಬಿಡುವೆವು, ದಯ ಮಾಡಿ ಕೊಡಿರಣ್ಣ. ಗೊತ್ತು ನಿಮ್ಮ ಚಾಳಿ, ನಿಮಗಿಲ್ಲ ಮನೆ ಖಾಲಿ, ಇದು ದೊಡ್ಡವರಾಗಲ್ಲಿ ನೀವು ಚರಂಡಿಯಲೆ ಬಾಳಿ. ತಡಿ 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 ನಡಿ 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 ನ ಮಡಿ ಮಡಿ ಮಡಿ, ತಡಿ 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 ನಡಿ 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 ನ ಮಡಿ ಮಡಿ ಮಡಿ. ತಡಿ 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 ತಡಿ, ನೀ ನಡಿ 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 ತಡಿ 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 ತಡಿ, ನೀ ನಡಿ 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 ತಡಿ 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 ತಡಿ, ನೀ ನಡಿ 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 ನಡಿ. ಅವತ್ತೇ ನನ್ನ ಬ್ಯಾರಿಸ್ಟರ್ ಘೋಷಿಸಿದ್ರು. ಥೂ, ನಿಮ್ ಜನ್ಮಕ್ ಬೆಂಕಿ ಬೀಳ. ಮಕ್ಕಳು ಮುಖ ನೋಡು ನಿಮ್ ಮನಸ್ಸು ಕರಗಲ್ವಾ? ನಾನೀ ಭೂಮಿ ತಾಯಿ ಮುಟ್ಟಿ ಪ್ರಮಾಣ ಮಾಡ್ತೀನಿ, ನಾನು ಹಿಂದುವಾಗಿ ಹುಟ್ಟಿರಬಹುದು, ಆದರೆ ನಾನು ಹಿಂದುವಾಗಿ ಸಾಯಲ್ಲ. ಅಂಬೇಡ್ಕರ್ಗೆ ಧಿಕ್ಕಾರ, ಅಂಬೇಡ್ಕರ್ಗೆ ಧಿಕ್ಕಾರ, ಅಂಬೇಡ್ಕರ್ಗೆ ಧಿಕ್ಕಾರ. ಅಯ್ಯೋ ಇವ್ರದ್ದು ಮತ್ತೇನಂತಕ್ಕ? ಅಯ್ಯೋ ಇದು ನನ್ನ ಕಾಲದ ನಂತರದ ಕಥೆ. ಆದ್ರೂ ಏನು ಅಂತ ಹೇಳ್ತೀನಿ ಕೇಳಿಸ್ಕೊ. ಗೂಬೆಗಳು ಅರ್ಚ್ಕೊಳ್ಳೋದು. ನನ್ನ ಗಂಡ ಈ ದೇಶದ ಪ್ರಪ್ರಥಮ ಕಾನೂನು ಮಂತ್ರಿ ಆದಾಗ ಹಿಂದೂ ಕೋಡ್ ಬಿಲ್ ಅಂತ ಒಂದು ಕಾನೂನನ್ನ ಮುಂದಿಟ್ರು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಹಕ್ಕು, ಆಸ್ತಿಯಲ್ಲಿ ಹಕ್ಕು, ಡಿವೋರ್ಸ್ನ ಹಕ್ಕು ಎಲ್ಲ ಕೊಟ್ಟು ಅವರನ್ನ ತಮ್ಮ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡೋ ಕನಸ್ಕೊಂಡ್ರು.
We have come to kill this Hindu code bill. We're ancient still. Yeah, Ambedkar nillu. ಹೆಣ್ಣು ಮಗಳಿಗ್ ಹಕ್ಕು ಏತಕ್ಕಾಗಿ ಬೇಕು, ಆಸ್ತಿಯಲ್ಲಿ ಪಾಲು ತೆಗೆದಾಕು ಆ ಸಾಲು. ಡಿವೋರ್ಸಿಗೂ ಹಕ್ಕು ಕೊಡ್ತೀನಿ ಅಂತ ಸೊಕ್ಕು, ನೀ ಹೊರಗಡೆ ಸಿಕ್ಕು ಹಾಕ್ತೀವೆ ನಿಂಗೆ ಇಕ್ಕು. 4 ಜನರಿಗೆ ಉಪಯೋಗ ಆಗೋ ಹಾಗೆ ಒಂದು ಕೆಲಸ ಮಾಡಿಲ್ಲ, ಬಂದ್ಬಿಟ್ರಲ್ಲಿ ಪ್ರತಿಭಟನೆ ಮಾಡಕ್ಕೆ. ನಿಜವಾದ ಪ್ರಜಾ ಸಮತ್ವಕ್ಕೆ ಇಂತಹ ಕಾನೂನು ತುಂಬಾ ಅಗತ್ಯ. ಇದನ್ನು ಬಿಲ್ಲು ಕಾನೂನು ಆಗ್ಬೇಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬೇಕು. ಅದ್ ಹೆಂಗ್ ಪಾಸ್ ಆಗುತ್ತೆ ನಾನು ನೋಡ್ತೀನಿ. ಬರ್ರ ಬೇರೆಯವ್ರಿಗೆ ಎದುರಿಸೋಣ. ಅಯ್ಯೋ, ಇವ್ರ ಮನೆ ಕಾಯುವಾಗ ಆ ಬಿಲ್ಲು ಕೊನೆಗೂ ಪಾಸ್ ಆಯ್ತಾ ಅಕ್ಕ? ಹಂತ ಹಂತವಾಗಿ ಆ ಬಿಲ್ಲಲ್ಲಿದ್ದ ಅಂಶಗಳೆಲ್ಲ ಮುಂದೆ ಜಾರಿಗೆ ಬಂತು. ಆದರೆ ಅವತ್ತು ಆ ಹಿಂದೂ ಕೋಡ್ ಬಿಲ್ ಪಾಸ್ ಆಗಲಿಲ್ಲ. ಈ ದೇಶದ ಹೆಣ್ಣು ಮಕ್ಕಳಿಗೆ ನಾನು ಸಮಾನ ಹಕ್ಕುಗಳನ್ನ ದೊರಕಿಸ್ಕೊಡಕ್ಕಾಗಲಿಲ್ಲ ಅಂತ ನನ್ನ ಬ್ಯಾರಿಸ್ಟರ್ ಸಾಹೇಬ್ರು ತಮ್ಮ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ರು. 106 ಅಪರಾಧಗಳನ್ನ ಮಾಡಿದ್ರೂ ರಾಜೀನಾಮೆ ಕೊಡದೇ ಇರುವಂತಹ ಜನರಿರ್ಬೇಕಾದ್ರೆ ತಾನು ಅಂದುಕೊಂಡಷ್ಟು ಹಕ್ಕುಗಳನ್ನ ಕೊಡಿಸಲಾಗಲಿಲ್ಲ ಅಂತ ರಾಜೀನಾಮೆ ಕೊಟ್ರು ಅಂದ್ರೆ ಎಂತ ಮಹಾನ್ ವ್ಯಕ್ತಿಯ ಮನುಷ್ಯ. ಎಲೆ 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 ಗಂಗೆ ಕೇಳದೆ ನಿನಗೆ, ಎಲೆ 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 ಗಂಗೆ ಕೇಳದೆ ನಿನಗೆ, ನೀರು ಮುಟ್ಟಲು ನಿನ್ನ ಜಾತಿ ಏನು ಅಂತಾರೆ, ನಮಗೂ ತಾಯಿ ನೀನು ಮುಟ್ಟಿದರೆ ಹೊಡಿತಾರೆ. ಎಲೆ 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 ಗಂಗೆ ಕೇಳದೆ ನಿನಗೆ, ಎಲೆ 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 ಗಂಗೆ ಕೇಳದೆ ನಿನಗೆ, ನೀರು ಮುಟ್ಟಲು ನಿನ್ನ ಜಾತಿ ಏನು ಅಂತಾರೆ, ನಮಗೂ ತಾಯಿ ನೀನು ಮುಟ್ಟಿದರೆ ಹೊಡಿತಾರೆ. ಸುರಿಯೋ ಮಳೆ ಹರಿಯೋ ಹೊಳೆ ಆ ಸೂರ್ಯನಿಗುಟ್ಟಿದ ಈ ಬೆಳೆ, ಸುರಿಯೋ ಮಳೆ ಹರಿಯೋ ಹೊಳೆ ಯಾರಪ್ಪನ ಸೊತ್ತು. ಕೇಳಪ್ಪ ಕೇಳಿ, ಬರಗಾಲದ ಸ್ಥಿತಿ ಇರೋದ್ರಿಂದ ಮುನ್ಸಿಪಲ್ ಸರ್ಕಾರದವರು ಚೌದರ್ ಕೆರೆಯನ್ನ ಸಾರ್ವಜನಿಕ ಕೆರೆ ಅಂತ ಘೋಷಿಸಿ ಆ ಕೆರೆಯ ನೀರನ್ನ ಎಲ್ಲ ಜಾತಿ ಧರ್ಮದವರು ಬಳಸಬಹುದು ಅಂತ ತೀರ್ಪು ಹೊರಡಿಸಿದ್ದಾರೆ. ಕೇಳಪ್ಪ ಕೇಳಿ. ಎಲೆ 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 ಗಂಗೆ ಕೇಳದೆ ನಿನಗೆ, ಎಲೆ 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 ಗಂಗೆ ಕೇಳದೆ ನಿನಗೆ, ನೀರು ಮುಟ್ಟಲು ನಿನ್ನ ಜಾತಿ ಏನು ಅಂತಾರೆ, ನಮಗೂ ತಾಯಿ ನೀನು ಮುಟ್ಟಿದರೆ ಹೊಡಿತಾರೆ. ಎಲೆ 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 ಗಂಗೆ ಕೇಳದೆ ನಿನಗೆ, ಎಲೆ 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 ಗಂಗೆ ಕೇಳದೆ ನಿನಗೆ, ನೀರು ಮುಟ್ಟಲು ನಿನ್ನ ಜಾತಿ ಏನು ಅಂತಾರೆ, ನಮಗೂ ತಾಯಿ ನೀನು ಮುಟ್ಟಿದರೆ ಹೊಡಿತಾರೆ. ಒಡನಾಡಿಗಳೇ, ಮಹಾಡಿನ ಜನರಿಗೆ ಕುಡಿಯುವ ನೀರಿನ ಕ್ಷಾಮ ಇದೆ. ಅದಕ್ಕಾಗಿ ಚೌದಾರ್ ಕೆರೆಯನ್ನು ಸಾರ್ವಜನಿಕವಾಗಿ ಬಳಸಲು ಅವಕಾಶ ಕೊಡಬೇಕು ಅಂತ ಮುನ್ಸಿಪಲ್ ಕಾರ್ಪೊರೇಷನ್ ಫರ್ಮಾನ್ ಹೊರಡಿಸಿದೆ. ಆದರೆ ಕೆಳಜಾತಿಯ ಜನರು ನೀರು ಮುಟ್ಟಿದ್ರೆ ನೀರು ಕಲುಷಿತವಾಗತ್ತೆ ಅಂತ ಇವರು ನೀರು ಮುಟ್ಲಿಕ್ಕೆ ಬಿಡ್ತಾ ಇಲ್ಲ. ನೀರಿಲ್ಲ ಅಂತ 12 ಕಿಲೋಮೀಟರ್ ದೂರ ನೀರು ಹುಡುಕಿಕೊಂಡು ಹೋದ ನಮ್ಮ ತಂಗಿಯೊಬ್ಳು ಬಿಸಿಲಿನ ತಾಪಕ್ಕೆ ಸತ್ತು ಹೋಗಿದ್ದಾಳೆ. ಇದು ಯಾವ ನ್ಯಾಯ? ಅದಕ್ಕೆ
ನಾವೆಲ್ಲರೂ ಆ ಕೆರೆಗೆ ನುಗ್ಗಿ ನೀರು ಕುಡಿದು ಈ ಅನಿಷ್ಟ ನಿಯಮವನ್ನ ಮುರಿಯೋಣ. ಬನ್ನಿ. ಅಯ್ಯೋ, ಅಂಬೇಡ್ಕರ್ ಕಲ್ಬಿತ್ತು. Mr. Ambedkar, all this is your fault. You should have not brought them here. Mr. Officer, it is their fault. We are here to just exercise our right. ಏನೋ ತಪ್ಪು ಹೇಳದ್ನಾ? ಇಲ್ಲ, ಸರಿಯಾಗಿ ಹೇಳ್ದೆ. ರಮಾ ಹೇಳ್ದಂಗೆ ನಾವಿಲ್ಲಿ ಯಾಕೆ ಬಂದಿದ್ದೀವಿ? ತಾಯಿ ರಮಾಬಾಯಿಯವರು ಕಾಯಿಲೆಯಿಂದ ಬಳಲಿ 1935ರಂದು ದೇಹವನ್ನು ತ್ಯಜಿಸಿದರು. ಬಾಬಾ ಸಾಹೇಬರು 1948 ಏಪ್ರಿಲ್ 15ರಂದು ಶಾರದಾ ಕಬೀರರನ್ನು ಮದುವೆಯಾದರು. ಮದುವೆಯ ನಂತರ ಅವರ ಹೆಸರನ್ನು ಸವಿತಾ ಅಂಬೇಡ್ಕರ್ ಅಂತ ಬದಲಾಯಿಸಿದರು. ಇಡೀ ದೇಶದಲ್ಲಿ ಈಗ ಅಂಬೇಡ್ಕರ್ ವಿರುದ್ಧ ಆಕ್ರೋಶದ ವಾತಾವರಣ ಸೃಷ್ಟಿಯಾಗಿದೆ. ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಭೆಯನ್ನು ಬಾಹಿರ ಎಂದು ಹೇಳಿ ಅದರ ನಿರ್ಣಯದ ವಿರುದ್ಧ ಯರವಾಡ ಜೈಲಿನಲ್ಲಿ 2 ದಿನಗಳಿಂದ ಉಪವಾಸ ಮಾಡುತ್ತಿದ್ದಾರೆ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. रघुपति राघव राजा राम पतित पावन सीताराम. ईश्वर अल्लाह तेरो नाम सबको सम्मति दे भगवान. ईश्वर अल्लाह तेरो नाम सबको सम्मति दे भगवान. रघुपति राघव राजा राम पतित पावन सीताराम. ಯಾಕೆ ಮಕ್ಕಳ ಇಷ್ಟು ಗೌಜಿ ಮಾಡ್ತೀರಿ? ನೋಡಿ, ಈ ಮೌನ ಎಷ್ಟು ಚೆಂದ ಇದೆ. ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳಿ. ಧ್ಯಾನ, ಆ ಭಗವಂತನನ್ನ ಧ್ಯಾನಿಸೋಣ. ಭೀಮ್ರಾವ್, ಬಾ ಬಾ. ಶ್ರೀ ಮೋಹನ್ ದಾಸ್ ಗಾಂಧೀಜಿ ಅವರಿಗೆ ನಮಸ್ಕಾರ. ಇಡೀ ದೇಶವೇ ಇವ್ರನ್ನ ಮಹಾತ್ಮ ಗಾಂಧಿ ಅಂತ ಕರೆಯುತ್ತೆ. ಲೇ, ಸುಮ್ನಿರಪ್ಪ, ಯಾಕೆ ಗಲಾಟೆ ಮಾಡ್ತೀಯಾ? ಕ್ಷಮಿಸಿ, ಆದರೆ ನಾನು ಯಾರನ್ನೂ ಮಹಾತ್ಮ ಅಂತೆಲ್ಲ ಒಪ್ಪಲು ಸಾಧ್ಯವಿಲ್ಲ. ನಾವೆಲ್ಲರೂ ಮನುಷ್ಯರು. 4 ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಜನ್ಮ ಸಾರ್ಥಕವಾಗುತ್ತೆ. ನಾನು ಆ ಮಾತನ್ನು ಒಪ್ತೀನಿ. ಆದರೆ ಈ ದುಂಡು ಮೇಜಿನ ಸಭೆಯಲ್ಲಿ ನೀನು ಮುಂದಿಟ್ಟ ಪ್ರಸ್ತಾವನೆ ಏನು? ಅದು ಸರಿ ಅಂತ ನಿನಗನ್ಸುತ್ತಾ? ದೇಶ ನಮ್ಮದು, ವೇಷ ನಮ್ಮದು, ಆದ್ರೂ ಯಾಕೆ ಹಕ್ಕಿಲ್ಲ? ಕಾಡಲಿ ಬೆಳಗುವ, ನಾಡಲಿ ನಡುಗುವ ಜನರಿಗೊಂದು ದನಿ ಇಲ್ಲ. ದೇಶ ನಮ್ಮದು, ವೇಷ ನಮ್ಮದು, ಆದ್ರೂ ಯಾಕೆ ಹಕ್ಕಿಲ್ಲ? ಕಾಡಲಿ ಬೆಳಗುವ, ನಾಡಲಿ ನಡುಗುವ ಜನರಿಗೊಂದು ದನಿ ಇಲ್ಲ. ಆ ನಮ್ಮ ತಂದೆ ಜಿದ್ದಿಗೆ ನಿಂತು ಓಟು ಬೇಕೆ ಬೇಕೆಂದರು. 18 ತುಂಬಿದ ಎಲ್ಲರೂ ಓಟಿಗೆ ವಾರಸುದಾರರು. ಜಾತಿ ಧರ್ಮ ಲಿಂಗ ಭಾಷೆ ಭೇದ ಭಾವ ನೋಡದಂತೆ. ಜಾತಿ ಧರ್ಮ ಲಿಂಗ ಭಾಷೆ ಭೇದ ಭಾವ ನೋಡದಂತೆ. ಉತ್ತರದಿಂದ ದಕ್ಷಿಣದವರೆಗೆ ಸಮಾನರು ಎಂದರು. ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲರೂ ಸಮಾನರು. ಎಲೆ 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 ಗಂಗೆ ಕೇಳದೆ ನಿನಗೆ. ಎಲೆ 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 ಗಂಗೆ ಕೇಳದೆ ನಿನಗೆ. ನೀರು ಮುಟ್ಟಲು ನಿನ್ನ ಜಾತಿ ಏನು ಅಂತಾರೆ. ನಮಗೂ ತಾಯಿ ನೀನು ಮುಟ್ಟಿದರೆ ಹೊಡಿತಾರೆ. ಸುರಿಯೋ ಮಳೆ
ಅಪ್ಪನ ಸೊತ್ತು. ಸ್ವಾತಂತ್ರ್ಯ ಅನ್ನೋದು ಸಮಾನತೆಯ ಮೇಲೆ ನಿಂತಿದೆ. ಎಲ್ಲಿ ತನಕ ನಾವು ಸಮಾನತೆ ಸಾಧಿಸಲ್ವೋ ಅಲ್ಲಿ ತನಕ ನಾವು ಯಾರೂ ಸ್ವತಂತ್ರರಲ್ಲ. ಅದಕ್ಕಾಗಿ ನಾವು ಪ್ರಥಮ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಕೆಲವು ಬೇಡಿಕೆಗಳನ್ನಿಟ್ಟಿದ್ದೇವೆ. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಪ್ರತಿ ಭಾರತೀಯ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಜಾತಿ ಧರ್ಮ ಭಾಷೆಯವನಾಗಲಿ 18ರ ವಯಸ್ಸು ದಾಟಿದರೆ ಅವರಿಗೆ ಮತ ಚಲಾಯಿಸುವ ಹಕ್ಕಿರಬೇಕು. ಈ ವಿಚಾರ ನಡೆದದ್ದು 1930ರಲ್ಲಿ. ಆಗ ಬ್ರಿಟನ್ನು, ಅಮೆರಿಕಾದಂತಹ ದೇಶಗಳು ಇನ್ನೂ ಅವರ ದೇಶದ ಹೆಣ್ಣು ಮಕ್ಕಳಿಗೆ ಹಾಗೂ ಕರಿಯರಿಗೆ ಮತದಾನದ ಹಕ್ಕು ಕೊಟ್ಟಿರಲಿಲ್ಲ. ಅಂಬೇಡ್ಕರು ಎಲ್ಲರ ಹಕ್ಕಿಗಾಗಿ ಈ ಬೇಡಿಕೆ ಇಟ್ಟ. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಈ ನೆಲದ ಮೂಲ ನಿವಾಸಿಗಳಾದ ಆದಿವಾಸಿಗಳನ್ನ ಬ್ರಿಟಿಷ್ ಸರ್ಕಾರ ಕ್ರಿಮಿನಲ್ ಟ್ರೈಬ್ಸ್, ಕೊಲೆಗಡಕ ಪಂಗಡಗಳು ಅಂತ ಘೋಷಿಸಿವೆ. ಇಂದಿನಿಂದ ಆ ಹೆಸರನ್ನು ಅಳಿಸಿ ಹಾಕಿ ಅವರಿಗೂ ಸಮಾನವಾಗಿ ಮತ ಚಲಾಯಿಸುವ ಹಕ್ಕನ್ನು ಕೊಡಬೇಕು. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಸಮಾನತೆ ಸಾಧಿಸಬೇಕೆಂದರೆ ಪ್ರತಿಯೊಬ್ಬರಿಗೂ ರಾಜಕೀಯ ಹಾಗೂ ಸಾಮಾಜಿಕ ಅಧಿಕಾರ ಸಿಗಬೇಕು. ಹಾಗಾಗಬೇಕೆಂದರೆ ಮುಸ್ಲಿಂ ಹಾಗೂ ಸಿಖ್ ಸಮುದಾಯದವರಿಗೆ ಸಿಗುವ ಪ್ರತ್ಯೇಕ ಪ್ರಾತಿನಿಧ್ಯ ಹಾಗೂ ಹಕ್ಕನ್ನು ಈ ನೆಲದ ತಳ ಸಮುದಾಯಗಳಿಗೂ ಕೊಡಬೇಕು. ಹಾಗಾಗಿ ತಳ ಸಮುದಾಯಗಳಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡಬೇಕು. ಇಲ್ಲ, ಪ್ರತಿ ಶೋಷಿತ ವರ್ಗದವನಿಗೂ 2 ಮತದ ಹಕ್ಕು ನೀಡಬೇಕು. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಬೇಕೆ ಬೇಕು ಬೇಕೆ ಬೇಕು ಬೇಕು ನಮಗೆ ನಮ್ಮ ಹಕ್ಕು ಬೇಕೆ ಬೇಕು. ಊಟ ಬಟ್ಟೆ ಅಷ್ಟೇ ಸಾಕು ಅನ್ನೋ ಭಾವ ತೊರೆಯಬೇಕು. ಸಾಧ್ಯವಿಲ್ಲ. ಅಂಬೇಡ್ಕರ್, ನಿಮ್ಮ ಕೊನೆಯ ಬೇಡಿಕೆ ಸರಿಯಿಲ್ಲ. ಸನಾತನ ಧರ್ಮವನ್ನು ಒಡೆಯುವ ಮಾತದು. ಈ ನೆಲ ಅದನ್ನು ಬಿಡಲ್ಲ. ಯಾವ ಧರ್ಮ, ಯಾವ ನೆಲೆ ಗಾಂಧಿಯವರೇ? ನನ್ನ ಜನರನ್ನು ಹುಟ್ಟಿನಿಂದ ಸಾವಿನ ತನಕ ಮೆಟ್ಟಿ ನಿಂತು ಅವರ ಬೆವರಿನಿಂದ ಧನಿಕರಾದ ನೀವುಗಳು ಅವರ ನೋವಿಗೆ ಸ್ಪಂದಿಸಲಿಲ್ಲ. ಆದರೂ ನಾನು ಎಲ್ಲರ ಹಕ್ಕು ಹಾಗೂ ಒಳಿತಿಗಾಗಿ ದುಡಿಯುತ್ತಿರುವೆ. ನನ್ನ ಜನ ಸ್ವಾಭಿಮಾನದಿಂದ ಬದುಕಲಿ ಅನ್ನುವ ಎಳ್ಳಷ್ಟು ಆಸೆ ನಿಮಗಿಲ್ಲವೇ? ಇಲ್ಲ ಗಾಂಧಿಯವರೇ, ನನ್ನ ಜನರಿಗೆ ಯಾವ ದೇಶವೂ ಇಲ್ಲ, ಯಾವ ಧರ್ಮವೂ ಇಲ್ಲ. ಅವ್ರು ಯಾಕಾಗಿಂದ ನನ್ನ ಜನ ಅಂತ ಹೇಳ್ತಿದ್ದಾರೆ? ಬಾಪು, ಅಂಬೇಡ್ಕರ್ ಮಹಾರ್ ಜಾತಿಗೆ ಸೇರಿದವರು, ಒಬ್ಬ ಪಂಚಮ. ಏನು? ಅಂಬೇಡ್ಕರ್ ಮಹಾರೆ? ನಾನು ಅಂಬೇಡ್ಕರ್ ಅಂತ ಹೆಸರು ಕೇಳಿ ಅವರು ಯಾರೋ ಚಿತ್ಪಾವನ ಬ್ರಾಹ್ಮಣ ಅಂದ್ಕೊಂಡೆ. ನನ್ನ ಗುರುಗಳ ಋಣವನ್ನು ಈ ಇಡೀ ಜನ್ಮ ದುಡಿದರೂ ತೀರಿಸಲ್ಲ. ಭೀಮರಾವ್, ನೀನೇ ಸಾಕ್ಷಿ. ಒಬ್ಬ ಕೆಳಜಾತಿಯವನು ಮನ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋದಕ್ಕೆ ನೀನೇ ಸಾಕ್ಷಿ. ಇಲ್ಲ ಗಾಂಧೀಜಿಯವರೇ, ನನ್ನ ಗುರುಗಳು ಕಾಪಾಡಿದ್ರು. ಬರೋಡಾದ ಸಯಾಜಿರಾವ್ ಗಾಯಕ್ವಾಡ್, ಕೊಲ್ಲಾಪುರದ ಶಾಹು ಮಹಾರಾಜ್, ಇಬ್ರು ಮಹಾರಾಜರು ಆಶ್ರಯ ನೀಡಿ ಬೆಳೆಸಿದ್ರು. ನಾನು ಮನುಷ್ಯ ಸಮಾನತೆಗಾಗಿ ಹಾತೊರೆದಾಗ ಏನಾಗಬಹುದು ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೆ ನಾನು ನೀವು ಹೇಳುವ ಮನಸ್ಸಿನ ಪರಿವರ್ತನೆ ಬಗ್ಗೆ ನಂಬಲ್ಲ. ಸತಿ ಪದ್ಧತಿಯನ್ನು ಮನಸ್ಸಿನ ಪರಿವರ್ತನೆಗೋಸ್ಕರ ಬಿಟ್ಟಿದ್ದರೆ ಇವತ್ತಿಗೂ ನಮ್ಮ ತಾಯಂದಿರು ಬೆಂಕಿಗೆ ಬಿದ್ದು ಸಾಯಬೇಕಿತ್ತು. ಕಾನೂನಿನ ಅಂಕುಶದಿಂದಲೇ ಈ ಮದವೇರಿದ ಸಮಾಜವನ್ನು ಸರಿದಾರಿಗೆ ತರಬಹುದು. ನನ್ನ ಜನರಿಗೆ ರಾಜಕೀಯ ಅಧಿಕಾರಗಳು ಬೇಕು, ಮತ್ತು ಅದನ್ನು ನಿಮ್ಮ ಜನರು ಕೊಡಲ್ಲ. ನೀನು ಹೇಳೋದು ಸರಿ ಇರ್ಬೋದು ಭೀಮರಾವ್,
ಆದರೆ ನನ್ನ ದೇಶವನ್ನ ಒಡೆಯಲಾಗ್ತಿದೆ. ಬ್ರಿಟಿಷರ ಪಿತೂರಿಗೆ ಜಿನ್ಹಾ ದನಿಗೂಡಿಸಿ ಸ್ವಾತಂತ್ರ್ಯ ಕೊಡುವುದೇ ಆದರೆ ಮುಸ್ಲಿಮ್ರಿಗೆ ಬೇರೆ ದೇಶ ಕೊಡಿ ಅಂತ ಕೇಳ್ತಿದ್ದಾನೆ. ಸಿಖ್ ಸಮುದಾಯದವರು ಈಗ ಅದೇ ಮಾತಾಡ್ತಿದ್ದಾರೆ. ಇಂತಹ ಸಮಯದಲ್ಲಿ ನಾವು ಒಗ್ಗಟ್ಟು ಪ್ರದರ್ಶಿಸಬೇಕು. ಈ ಬೇಡಿಕೆ ಇಡೀ ದೇಶದಲ್ಲಿ ಹಳ್ಳಿಗಳಲ್ಲಿ ಹಿಂದೂ ಸಮುದಾಯದಲ್ಲೇ ದಂಗೆ ಏಳಿಸುತ್ತೆ. ಇದು ನಿಧಾನವಾಗಿ ಆಗಬೇಕಾಗಿರೋದು. ನೀನು ಈ ಬೇಡಿಕೆ ಕೈಬಿಡು. ಇನ್ನು ಮುಂದೆ ಪ್ರತಿ ಚುನಾವಣೆಯಲ್ಲಿ ನಮ್ಮ ಕಡೆಯಿಂದ ತಳ ಸಮುದಾಯದವ್ರನ್ನೇ ಅಭ್ಯರ್ಥಿಗಳನ್ನಾಗಿ ನಿಲ್ಲಿಸ್ತೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು. ಕ್ಷಮಿಸಿ ಭೀಮರಾವ್, ಈಗ ಸಮಯ ಒಗ್ಗಟ್ಟಿನದು. ನಾನಿದನ್ನು ಬೆಂಬಲಿಸಲಾರೆ. ಮತ್ತೆ ನಾನು ಈಗ ಹಿಂದೆ ಹೋಗಲಾರೆ. ಹಾಗಾದರೆ ನೀನು ಈ ಬೇಡಿಕೆ ಕೈ ಬಿಡೋ ತನಕ ನಾನು ಉಪವಾಸ ಮಾಡುವೆ. ಬಾಪು, ಉಪವಾಸ ಬಿಡಿ. ನಾನು ನನ್ನ ಬೇಡಿಕೆಯನ್ನು ಹಿಂತೆಗೆದುಕೊಳ್ಳುತ್ತೇನೆ. ನಿಮ್ಮ ಜೀವ ಈ ದೇಶಕ್ಕೆ ಅತ್ಯಮೂಲ್ಯ. ಭೀಮರಾವ್, ನಿನ್ನೊಂದಿಗೆ ವಾದ ಮಾಡ್ತಾ ಮಾಡ್ತಾ ನಾನು ಈ ನೆಲದ ಹಲವಾರು ಸಂಗತಿಗಳನ್ನ ಕಲ್ತ್ಕೊಂಡೆ. ಇನ್ನು ಮುಂದೆ ನನ್ನ ಇಡೀ ಜೀವನವನ್ನು ಅಸ್ಪೃಶ್ಯತಾ ನಿರ್ಮೂಲನೆಗೋಸ್ಕರ ಮುಡಿಪಾಗಿಡ್ತೀನಿ. ಹರಿಜನ ಅಂತ ಪೇಪರ್ ಮೂಲಕ ಈ ವಿಷಯವನ್ನು ಮುಂದುವರಿಸ್ತೀನಿ. ಇನ್ನು ಮುಂದೆ ಅಂತರ್ಜಾತಿ ವಿವಾಹಗಳಲ್ಲಿ ಮಾತ್ರ ಭಾಗವಹಿಸ್ತೇನೆ. ಇದೆಲ್ಲ ನಿನ್ನಿಂದ ಕಲಿತಿದ್ದು ಭೀಮರಾವ್. Long years ago, we made a tryst with destiny, and now the time comes when we shall redeem our pledge, not only or in full measure, but very substantially. At the stroke of the midnight hour, when the world sleeps, India will awake to life and freedom. असली इम्तिहान तो अब आएगा जवाहर, जब हमें अपनी सरकार बनानी और चलानी पड़ेगी। हम तैयार हैं बापू। एक और बात का ख्याल रखना होगा आपको। 14 में से 7 लोग ऐसे हों जो कांग्रेस के ना हो। और ये भी कि आपके मंत्रिमंडल में औरतें हों, मुसलमान हों, पारसी हों, सिख हों और हरिजन हों। बापू, जगजीवन राम जी का भी नाम हमारे फहरिस्त में है।
और अंबेडकर, वो मेरा पुराना विरोधी है, पर यह बात भी सच है कि संविधान और कानून के बारे में जितना वो जानता है शायद कोई जानता हो पूरे देश में। और अगर आपने अंबेडकर के ज्ञान और अनुभव का फायदा नहीं उठाया तो नुकसान उसका नहीं हिंदुस्तान का होगा। ಶಾಸ್ತ್ರ ಬೇಕು ಹೊಸ ಕಾಲಕ್ಕೆ ಸಾಗಲು ಮುಂದಕ್ಕೆ ಹಲ ನಂಬಿಕೆಯ ಹಲ ಸಂಚಿಕೆಯ ಹಲ ಬಯಕೆಗಳನ್ನು ಬೆಸೆದರು ಪ್ರತಿ ನಿಯಮಗಳನ್ನು ಪ್ರತಿವಾದಗಳನ್ನು ಪ್ರತಿ ಬಾರಿ ಕೆಡವುತ್ತಾ ಕಟ್ಟಿದರು ಭಾರತ ಭಾಗ್ಯ ವಿಧಾತ ನವ ನಿಯಮದ ನಿರ್ಮಾತ ಭಾರತ ಭಾಗ್ಯ ವಿಧಾತ ಕಟ್ಟಳೆಗಳ ಮುರಿದಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕಿದ 7 ಜನ ಬೇರೆ ಬೇರೆ ಮನಸ್ಥಿತಿಯವರನ್ನ ಒಂದು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು, ನ್ಯಾಯಾಂಗ, ಸಮಾಜಶಾಸ್ತ್ರ, ಆರ್ಥಿಕತೆ ಎಲ್ಲವನ್ನ ಓರೆಗೆ ಹಚ್ಚಿದ್ರು. ಅಂಬೇಡ್ಕರ್ ಹೀಗೆ ಚರ್ಚೆ ನಡೀತಾನೆ ಇರುತ್ತೆ. ಒಂದೇ ನಂಬಿಕೆ ಇರೋರು ಇದ್ರೆ ಒಳ್ಳೆಯದು. ಆದ್ರೆ ಹೀಗೆ ಬೇರೆ ಬೇರೆ ವಿಚಾರಧಾರೆಯವರು ಒಂದು ಕಡೆ ಸೇರಿ ಚರ್ಚೆ ಮಾಡಿ ಸಹಮತಕ್ಕೆ ಬಂದಿರೋದು ವಿಶ್ವದಲ್ಲಿ ಎಲ್ಲಾದ್ರೂ ಇದೆಯಾ? ಯಾಕಿಲ್ಲ? 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಶರಣ ಚಳುವಳಿ ನಡೆದಾಗ ಎಲ್ಲ ಜಾತಿಯ, ಎಲ್ಲ ವಿಚಾರಧಾರೆಯ, ಎಲ್ಲ ಆಶಯದ ಜನರು ಒಂದೆಡೆ ಸೇರಿ ಚರ್ಚೆ ಮಾಡ್ತಿದ್ರು. ಈಗ ಅಲ್ಲಾಗಿದ್ದನ್ನ ಮತ್ತೆ ನಿಜ ರೂಪಕ್ಕೆ ತರುವ ಐತಿಹಾಸಿಕ ಅವಕಾಶ ನಮಗೆ ಸಿಕ್ಕಿದೆ. ಲೆಟ್ ಅಸ್ ಕ್ರಿಯೇಟ್ ಹಿಸ್ಟರಿ. ಬೋಧಿ ಗುರುವಿನ ಬುದ್ಧಿ ಮಾತನ್ನು ಭವದ ಸೆರೆಯಲ್ಲಿ ಬಂಧಿಸಿದೆ. ಸತ್ಯ ಶಾಂತಿಯ ಸ್ನೇಹ ಮೈತ್ರಿಯ ಇಹದ ಸೂತ್ರದಲ್ಲಿ ಹೊಳಪಿಸಿದೆ. ತಾಳ್ಮೆ ಕ್ಷಮೆಗಳು ಮಮತೆ ಗುಣಗಳು ಸಮತೆ ಸಾರವ ಸಿಂಪಡಿಸಿ ಬೆಳಗ್ಗೆ ಬೆಳೆಯಿಸಿ ಎಲ್ಲ ಬಿಸಿಯಿಸಿ ನಮ್ಮ ಕಾಯಿಲೆಯ ಗುಣಪಡಿಸಿ. ಕೋಶಗಳ ಓದಿದೆ ನೀನು, ದೇಶಗಳ ಸುತ್ತಿರುವೆ. ಈ ನಾಡನ್ನು ಕಟ್ಟಲು ನೀನು ಜೀವನವ ತ್ಯಜಿಸಿದೆ. ಪ್ರತಿ ತಾಯಿ ಬಯಸು, ಪ್ರತಿ ತಂಗಿ ಬಯಸು, ಪ್ರತಿ ಮಗಳು ಬಯಸುವ ಬಂಧುವೆ. ಬರಗಾಲದಲ್ಲೂ ಅತಿವೃಷ್ಟಿಯಲ್ಲೂ ನೀ ಧೈರ್ಯ ನೀಡುವ ಸತ್ಯವೇ. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕಿದ. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕಿದ. ಒಡನಾಡಿಗಳೇ, ಇದು ನಮ್ಮ ಸಂವಿಧಾನ. ಇನ್ನು ಮುಂದೆ ಇದೇ ನಮ್ಮ ಬೆಳಕು, ಇದೇ ನಮ್ಮ ಕನ್ನಡಿ. ಇನ್ನೂ ತನಕ ಈ ನೆಲ ಯಾವುದೆಲ್ಲ ಮೌಲ್ಯಗಳನ್ನು ಪ್ರತಿಪಾದಿಸುತ್ತೋ ಅದೆಲ್ಲವೂ ಗೌಣ. ಇನ್ನು ಮುಂದೆ ನಮ್ಮ ನೆಲದ ಮಹಾಮೌಲ್ಯ ಸಮತೆ, ಮಮತೆ, ಸ್ವಾತಂತ್ರ್ಯ ಮತ್ತು ಈ ಅಡಿಪಾಯದ ಮೇಲೆ ನಿಲ್ಲೋದೇ ನಮ್ಮ ಪ್ರಜಾಸಮತ್ವ, ಡೆಮೋಕ್ರಸಿ. In order to induce every party, every section in this country, it would be the act of greatest statesmanship for the majority party even to make a concession to the prejudices of people who are not prepared to march together. ಸಂಧೀತೋ ಸಂವಿಧಾನ ಮಹಾಪುರುಷನ ಮಹಾಕವನ ನಡೆನುಡಿಯ ಹೊಸ ಪಯಣ ಪ್ರಜೆಯೀಗ ಯಜಮಾನ. ಬಹುದಿನಗಳಿಂದ ಕವಲೊಡೆದು ಬಿದ್ದ ಕನಸುಗಳ ಪಾಲಿನ ಸಂಗಮ. ಹೊಸ ದಿಕ್ಕು ನೀನು, ಮಹಾಬಿಕ್ಕು ನೀನು, ಜಗ ಬೆಚ್ಚಿ ನೋಡಿದ ಜಂಗಮ. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ ಜಗದ
ಈ ದೇಶದ ಜನರು ಪ್ರತಿಯೊಬ್ಬರೂ ಮುಕ್ತರಾಗಬೇಕೆಂದರೆ ಕಾನೂನಿನ ಅಂಕುಶದೊಟ್ಟಿಗೆ ನಮ್ಮ ನಂಬಿಕೆಯನ್ನು ತಿದ್ದುವ ಆಧ್ಯಾತ್ಮ ಪ್ರಜ್ಞೆಯೂ ಬೇಕು. ಜಾತಿ ವಿಭಜನೆಯನ್ನು ಪೋಷಿಸುವ ವರ್ಣಾಶ್ರಮ ಧರ್ಮದಿಂದ ಅದು ಸಾಧ್ಯವಿಲ್ಲ. ಅದಕ್ಕಾಗಿ ನನಗೆ ಶಾಂತಿ, ಸಮತೆ, ಭ್ರಾತೃತ್ವವನ್ನು ಸಾರೋ ಹಾಗೂ ನಮ್ಮ ದೇಶದ ನಿಜ ಗುಣವನ್ನು ಹೀರಿ ಕಂಗೊಳಿಸುವ ಧರ್ಮ ಬೇಕು. ಈ ನೆಲದಲ್ಲೇ ಹುಟ್ಟಿ ಬೆಳೆದ ಧರ್ಮವಾಗಿರಬೇಕು. ನಾನು ಭಿಕ್ಕುವಾಗಬೇಕು. ಹಲವನ್ನು ತಡೆಯ ಬಂದ ಮತ್ತು ಜನಮನದಿ ಜೀವ ಕಳೆಯ